ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಇದು ಬಂದು ಮಂಡೇದೇ ವ್ಲಾಗು. ಒಂದೇ ಡ್ರೆಸ್ ಮೇಲೆ ಮೂರು ವೀಡಿಯೋ ಹಾಕಿಲ್ಲ ಅಂತ ಅನ್ಕೋಬೇಡ್ರಿ. ಮಂಡೇದೇ ವ್ಲಾಗು, ಬಟ್ ಅದು ನಿನ್ನೆ ಹಾಕಿದ ವ್ಲಾಗು ಫುಲ್ಲು ಲೆಂತಿ ಆಯ್ತದ ಅಂತಂದು ಇವತ್ತು ಅದ್ರದ್ದೇ ಇನ್ನೊಂದು ವ್ಲಾಗ್ ಹಾಕ್ಲತ್ತೀನಿ ಎರಡು ಮಾಡಿ. ಯಾಕಂದ್ರೆ ಫುಲ್ಲು ಲೆಂತಿ ಐತಂದ್ರೆ ನಿಮಗೆ ಭೀ ನೋಡ್ಲಿಕ್ಕೆ ಕಷ್ಟ ಅಲ್ವಾ. ಹಾಗಾಗಿ ನಾನು ಸಣ್ಣ ಸಣ್ಣದು ಹಾಕಂತಂದು ಹಾಕ್ಲತ್ತೀನಿ. ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ಮೇಲೆ ನಾನು ಹೆಂಗೆ ಭೀ ಜಲ್ದಿ ಅಡುಗೆ ಆಗ್ಯದಲ್ವ, ಅದ್ರ ಸಲುವಾಗಿ ಇನ್ನು ಬೇರೆ ಕೆಲಸ ಮಾಡ್ರಾಯ್ತು. ನಾನು ಅಂದಿನಲ್ವ ಡ್ರೆಸ್ಸಿಂಗ್ ಟೇಬಲ್ ಅದು ಕ್ಲೀನ್ ಮಾಡೋದದ ಅಂತಂದು, ಹಾಗಾಗಿ ಕ್ಲೀನ್ ಮಾಡಮಂತ ಕುಂತೀನಿ. ಈ ಡ್ರೆಸ್ಸಿಂಗ್ ಟೇಬಲ್ ತಂದಿದ್ದು ಹಿಡಿದು ಅದ್ರೊಳಗೆ ಸಾಮಾನು ಇಡೋದೇ ಆಗ್ಯದ, ಕ್ಲೀನ್ ಮಾಡೋದಾಗಿಲ್ಲ. ಅದ್ರ ಸಲುವಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿ ಇನ್ನೊಂದು ಸ್ವಲ್ಪ ಸೆಲ್ಫ್ ಅದು ಕ್ಲೀನ್ ಮಾಡಮಿ. ಯಾಕಂದ್ರೆ ನಿನ್ನ ನಾನು ಒಂದು 3 ಡಬ್ಬ ಪಿಂಕ್ ಕಲರ್ ಡಬ್ಬ ತಂದಿನಲ್ವ, ಅಂದ್ರೆ ಬಾಕ್ಸಸ್ಸು, ಅದರೊಳಗೆಲ್ಲ ಸೆಟ್ ಮಾಡಿ ಇಡಮಿ ಅಂತಂದು ಇವತ್ತೆಲ್ಲ ಕ್ಲೀನ್ ಮಾಡ್ಲತ್ತೀನಿ. ಹೆಂಗೆ ಭೀ ಜಲ್ದಿ ಕೆಲಸ ಆಗ್ಯದಲ್ವ, ಅದ್ರ ಸಲುವಾಗಿ ಇನ್ನು ಅಡುಗೆ ಕೆಲಸ ಆಗಿದ್ಮೇಲೆ ಬೇರೆ ಕೆಲಸ ಏನಿರ್ತಾವ, ಇನ್ನು ಸ್ನಾನ ಮಾಡ್ಕೊಬೋದು, ಇನ್ನು ಬಟ್ಟೆ ಒಗೆಯೋದು, ಸಾಮಾನು ತೊಳೆದೆ ಅಲ್ವ, ಅವೆಲ್ಲ ಹಿಂದಿನ ಸರಿ ಮಾಡ್ಕೊಂಡ್ರೆ ಆಯ್ತು ಅಂತಂದು ಮಾಡ್ಲತ್ತೀನಿ. ಆಲ್ರೆಡಿ ನಮ್ಮ ಅಮ್ಮ ಭೀ ಎದ್ದೇಳು, ಇನ್ನು ನಮ್ಮ ಮನೆಯವ್ರಂತೂ ಇನ್ನೂ ಮಕ್ಕೊಂಡಿರು. ಹಾಗಾಗಿ ಇನ್ನು ಕೆಲವೊಂದು ಆನ್ಲೈನ್ ಸಾಮಾನುಗಳಿದ್ವು, ಅಂದ್ರೆ ಆನ್ಲೈನ್ದಾಗ ತೊಗೊಂಡಿವು, ಇಲ್ಲ ಪ್ರಾಡಕ್ಟ್ಗಳಿದ್ವು, ಅವೆಲ್ಲ ಒಂದೊಂದು ಯೂಸ್ ಮಾಡೀನಿ, ಒಂದೊಂದು ಯೂಸ್ ಮಾಡಿಲ್ಲ. ಅವೆಲ್ಲ ಇದ್ರಾಗ ಬಿಟ್ಟಿದ. ಹಾಗಾಗಿ ಅವೆಲ್ಲ ಕ್ಲೀನ್ ಮಾಡ್ಲತ್ತೀನಿ. ಇನ್ನು ಈ ಕಡೆ ಕ್ಲೀನ್ ಮಾಡತ್ತರು ಜಾನು ಬಂದು ಎಲ್ಲ ಇದು ಮಾಡ್ಲತ್ತೇಳು. ಇನ್ನಾಕಿ ಮತ್ತು ಮೈ ತೊಗೋತೀನಂತ ಸ್ಟಾರ್ಟ್ ಮಾಡಿ ಬಟ್ಟೆ ಕಳಿಲತ್ತೇಳು. ಹಂಗಾಗಿ ಹೀಗೆ ಬೇಡ, ಇನ್ನೊಂದು ಸ್ವಲ್ಪ ತಾಲಿ ಅಂತಂದು ಸಮಾಧಾನ ಮಾಡೀನಿ. ಯಾಕಂದ್ರೆ ನನ್ನ ಮಕ್ಳಿಗೆ ಫಸ್ಟಿಗೆ ಹೇಳೋದು ಬ್ರಷ್ ಮಾಡಬೇಕು, ಅವ್ರು ಫಸ್ಟ್ ಸ್ನಾನ ಮಾಡಬೇಕು. ಮನೆಗಿದ್ರಂದ್ರೆ ಫಸ್ಟ್ ಬ್ರಷ್ಷು, ಸ್ನಾನ, ಆಮೇಲೆ ನಾಷ್ಟ, ಟಿಫಿನು ಅಲ್ಲಿ ಏನೇ ಅಲ್ಲಿ. ಇನ್ನು ಸ್ಕೂಲಿಗೆ ಹೋಲತ್ರು ಭೀ ಹಾಗೆ ಇರ್ತಾರಲ್ವ, ಹಾಗಾಗಿ ಅದು ರೂಢಿ ಆಗೋಗ್ಯದ. ಅದ್ರ ಸಲುವಾಗಿ ಆಕಿ ನನಗೆ ಫಸ್ಟ್ ಸ್ನಾನ ಮಾಡಿಸೋದು. ಆಲ್ರೆಡಿ ಅಡುಗೆ ಮಾಡೋ ಟೈಮಿಗೆ ಅಂದಿದ್ದಲ್ವ, ಅಡುಗೆ ಮಾಡೋ ಟೈಮಿಗೆ ಭೀ ಹಾಗೆ ಮಾಡೇಳು, ಈಗ ಭೀ ಹಾಗೆ ಮಾಡ್ಲತ್ತಾಳ. ಇನ್ನು ನಾನು ಕಟರು ಅವೆಲ್ಲ ತೊಗೊಂಡಿನಲ್ವ ಆನ್ಲೈನ್ದಾಗ, ಅಂದ್ರೆ ಒಂದು ನಾನು ಯೂಸ್ ಮಾಡತ್ತೀನಿ, ಇನ್ನೊಂದು ತೆಗ್ದಿಟ್ಟಿನಿ ಡಬಲ್. ಅಂದ್ರೆ ಈ ಥರ ಆಫರ್ನಾಗ ಇದ್ದರೆ ತೊಗೋತೀನಿ. ಹಾಗಾಗಿ ಇನ್ನು ಜಾನು ದುಕಾನ್ ತೋರಿಸ್ಲತ್ತೇಳಲ್ವ, ಅವು ಬ್ರಷ್ ಇಡ್ಲಕ್ಕಂತಂದು ಬಾಕ್ಸಸ್ ಇರ್ತಾವಲ್ವ. ಈಗ ನಾವು ಎಲ್ಲಿಗಾರ ಊರಿಗೆ ಹೋಗ್ಲತ್ತರ, ಇಲ್ಲ ಟೂರ್ ಹೋಗ್ಲತ್ತರ ಬೇಕಾಯ್ತವಲ್ವ ಬ್ರಷ್ಗಳು, ಟೂತ್ ಪೇಸ್ಟು ಇಡ್ಲಾಕ. ಹಾಗಾಗಿ 4 ತೊಗೊಂಡಿದ್ದ, ನಾನು 2 ಯೂಸ್ ಮಾಡ್ಲತ್ತೀನಿ. ಅಂದ್ರೆ ನಮ್ಮದು ಒಂದು ನಂದು ಬ್ರಷ್ಷು, ಇನ್ನೊಂದು ಜಾನೊಂದು ಬ್ರಷ್ಷು, ಈ ಥರ ಒಂದ್ರಾಗ ಎರಡೆರಡು ಇಡ್ತೀನಿ. ಯಾಕಂದ್ರೆ ಒಂದೊಂದು ಇಡ್ಲಾಕ 4 ಯೂಸ್ ಮಾಡೋಕೆ ಅಲ್ಲಿ ಪ್ಲೇಸ್ ಇಲ್ಲ. ಅದು ಹೋಲ್ಡರ್ನಾಗ ಬ್ರಷ್ ಅವೆಲ್ಲ ಹೋಲ್ಡ್ ಇಡ್ತೇವಲ್ವ ಅದ್ರೊಳಗೆ. ಹಾಗಾಗಿ 2 ತೆಗ್ದೀನಿ, 2 ಇಟ್ಬಿಟ್ಟಿನಿ. ಇನ್ನು ಕೆಳಗಿಂದ್ರಾಗಂತೂ ನಂದು ಸ್ವಲ್ಪ ಮಿಷಿನ್ದು ಸ್ವಲ್ಪ ಚಂದಂದು ಕ್ಲಾತ್ ಇರ್ತಾವಲ್ವ, ಇದ್ದೀವು ಸ್ವಲ್ಪ ಬ್ಲೌಸ್ ಹೊಲ್ಕೊಂಡಿದ್ಮೇಲೆ ಅದರದ್ದೆಲ್ಲ ಕ್ಲಾತ್ಗಳು ಅವೆಲ್ಲ ನಾನು ಇಟ್ಕೋತೀನಿ. ಯಾಕಂದ್ರೆ ಮತ್ತು ಇನ್ನೊಂದು ಅದೇ ಕಲರ್ ಬ್ಲೌಸಿಗೆ ಅಲ್ಲಿ ಪೈಪಿಂಗ್ ಮಾಡ್ಲಿಕ್ಕಾಗಲಿ, ಹ್ಯಾಂಗಿಂಗ್ ಮಾಡ್ಲಿಕ್ಕಾಗಿ ಬೇಕಾಯ್ತವಲ್ವ, ಅದ್ರ ಸಲುವಾಗಿ ಅವೆಲ್ಲ ಚೆಂದ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡೀನಿ. ಆ್ಯಕ್ಚುಲಿ ಇದೆಲ್ಲ ಬಟ್ಟೆಗಳು ಅವೆಲ್ಲ ಮ್ಯಾಗ ಇಟ್ಬಿಡ್ತಿದ್ದ, ಈಗೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಬಂದದಲ್ವ, ಹಾಗಾಗಿ ಇದ್ರೊಳಗೆ ಇಟ್ಬಿಡ್ಲತ್ತೀನಿ. ಅಂದ್ರೆ ನನಗೆ ಯಾವ್ದು ಭೀ ಹೊಲ್ಯಾಕ ಯಾವಾಗಾರ ಬೇಕಾಯಿತು ಅಂದ್ರೆ ಪಟ್ನಿಸಿ ಕೆಳಗಿದ್ರು ತೊಗೋಬೋದಲ್ವ, ಅದ್ರ ಸಲುವಾಗಿ ಈ ಥರ ಇದು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಕೆಳಗಿಂದು ಡ್ರಾ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ಮೇಲೆ ಇನ್ನು ಇಲ್ಲಿ ಮ್ಯಾಗಿನ ಡ್ರಾದಾಗ ನಾನು ಮೇಕಪ್ ಸಾಮಾನುಗಳು ಇಟ್ಕೋತೀನಿ. ಅಂದ್ರೆ ಡೈಲಿ ವೇರ್ ಏನಿಡಲ್ಲ, ನಾನು ಎಲ್ಲಿಗಾರ ಊರಿಗದು ಹೋಗ್ಲತ್ತರು, ಈಗ ಹೊರಗದು ಹೋಗ್ಲತ್ತರು ರೆಡಿ ಆಗ್ಲಕ್ಕ ಇಟ್ಕೋತೀನಿ. ಇನ್ನು ಡೈಲಿ ವೇರ್ ಅಂತೂ ಸೆಲ್ಫ್ನಾಗ ಇಟ್ಕೋತೀನಿ. ಸೆಲ್ಫ್ನಾಗ ಒಂದು ಬುಟ್ಟಿಗತ್ಲೆ ಇರ್ತದ, ಅದ್ರೊಳಗೆ ಇಟ್ಕೋತೀನಿ ಡೈಲಿ ವೇರ್ ಸ್ಟಿಕ್ಕರ್ಸ್ಗಳಲ್ಲಿ ಒಂದು ಲಿಪ್ಸ್ಟಿಕ್ಕು ಅವೆಲ್ಲ ಇಟ್ಕೋತೀನಿ. ಯಾಕಂದ್ರೆ ಡೈಲಿ ಯೂಸ್ ಬೇಕಾಯ್ತವಲ್ವ, ಹಾಗಾಗಿ ಇನ್ನು ಇದ್ರೊಳಗಂತೂ ಯಾವಾಗಾರ ಊರಿಗದು ಹೋಗ್ಲತ್ತರು ಯೂಸ್ ಇಟ್ಕೊಂಡು ಬಿಡ್ತೀನಿ. ಇನ್ನೂ ಒಂದು ಡಬ್ಬಿ ಅದ, ಅಂದ್ರೆ ಇನ್ನೊಂದ್ರಾಗ ಇಟ್ಬಿಡ್ತೀನಿ. ಅವು ರೇರಾಗಿ ಯೂಸ್ ಮಾಡ್ತೀನಿ, ಅಂದ್ರೆ ಜಾಸ್ತಿ ಈಗೇನು ಯೂಸ್ ಮಾಡಲ್ಲ. ಸ್ವಲ್ಪ ಮದ್ವೆದು ಜ್ಯುವೆಲರಿ ಅವ ಅಂದ್ರೆ ಜ್ಯುವೆಲರಿ ಅಂದರೆ ಗೋಲ್ಡ್ ಏನಿಲ್ಲ, ಮದ್ವೆದಾಗ ಅಂದರೂ ತೊಗೊಂಡಿವಿ ಹಾಕೊಂಡಿರ್ತಾವಲ್ವ ಅವು ಹಾಕೊಂಡಿನಿ. ಆ್ಯಕ್ಚುಲಿ ಮದುವೆ ಆಗತ್ಕನ ಮುಂಚೆ ಹಾಕೋತಿದ್ದ ರೆಡಿಮೇಡ್ ಅಲ್ಲಿ ಅವು ಅಲ್ಲಿ ಇವಲ್ಲಿ ಇಯರಿಂಗ್ಸು ನನ್ನ ಬಳಿ ಮದುವೆಗಿಂತ ಮುಂಚೆ ಇದ್ರೂ ಭೀ ನಾ ಗೋಲ್ಡ್ ಹಾಕೋತಿದ್ದಿಲ್ಲ. ಬಟ್ ಮದುವೆ ಆಗಿದ್ಮೇಲೆ ಅಂತೂ ಗೋಲ್ಡ್ ಇಟ್ಕೊಂಡು ನನಗೆ ಬೇಸರ ಬಂದವ. ಒಂದು 4 ದಿನ ತೆಗ್ದ ಅಂದ್ರೆ ಮತ್ತೆ ಯಾಕೆ ತೆಗ್ದಿದ್ದಿ ಅಂತ ಕೇಳ್ತಾರೆ ನಮ್ಮ ಮನೆಯವರು. ಈಗ ಇದೇ ನೋಡಿರಿ, ಇದೇ ಬಾಕ್ಸ್ನಾಗ ನಾನು ರೇರಾಗಿ ಯೂಸ್ ಮಾಡ್ತೀನಿ. ನಾನು ಸ್ವಲ್ಪ ಕಾರ್ಡ್ಗಳವು ಇಟ್ಟೀನಿ, ಅಂದ್ರೆ ಕ್ರೆಡಿಟ್ ಕಾರ್ಡು, ATM ಕಾರ್ಡು ಅವೆಲ್ಲ ಇರ್ತಾವಲ್ವ, ಸ್ವಲ್ಪ ಸೇಫ್ಟಿ ಇಡೋವೆಲ್ಲ ಇದ್ರೊಳಗೆ ಇಟ್ಬಿಟ್ಟಿದ. ಅಂದರೆ ಇದಕ್ಕಿಂತ ಮುಂಚೆ ಇದ್ರಾಗೆ ಯಾಕೆ ಇಟ್ಟೀನಿ ಅಂದ್ರೆ
ಯಾಕಂದ್ರೆ ನನಗೆ ಮುಂಚೆ ನನಗೆ ಅಲ್ಮಾರಿ ಇರಲಿಲ್ಲ, ಡ್ರೆಸ್ಸಿಂಗ್ ಟೇಬಲ್ ಇರಲಿಲ್ಲ. ಈಗ ಮೊನ್ನೆ ತರ್ಸಿನಿ ಅಂತ ಹೇಳಿನಲ್ವ ದಸರಿ ಹಬ್ಬದಾಗ ಟೈಮಿಗೆ, ಹಂಗೆ ಊರ್ಲಿಂತೆ ತರ್ಸೀನಿ ನಾನು, ಹೊಸದು ತೊಗೊಂಡಿಲ್ಲ. ಮ್ಯಾರೇಜ್ನಾಗ ಕೊಟ್ಟಿದ್ದೆ ತರಿಸಿದ್ದೇವೆ. ಯಾಕಂದ್ರೆ ಬಟ್ಟೆಗಳದು ಇಡ್ಲಕ್ಕ ಪ್ರಾಬ್ಲಮ್ ಆಗ್ಲತ್ತಿತ್ತು. ಹಾಗಾಗಿ ನಾನು ಅದೇ ಇಲ್ಲಿ ನಮ್ಮ ಮನೆಯವ್ರು ಹೊಸದೇ ತೊಗೋತೀನಿ ಅಂದರು. ಬೇಡ ಏನಿಲ್ಲ ಊರಾಗಿಂದೆ ತರ್ಸಮ್ಮಿ, ಸುಮ್ಮನೆ ರೊಕ್ಕ ಯಾಕೆ ಹಾಳು ಮಾಡೋದು ಅಂತಂದು ಊರ್ಲಿಂತೆ ತರಿಸಿದ್ದೇವೆ. ಆ್ಯಕ್ಚುಲಿ ಬೀರ್ವ ಒಂದೇ ತರಿಸ್ಬೇಕಂಬದಿತ್ತು, ಮತ್ತು ಹೆಂಗೆ ಭೀ ಬರದೇ ಬರ್ಲತ್ತದ. ಆದರೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಭೀ ಬಂದ್ರಾಯ್ತು. ಯಾಕಂದ್ರೆ ಹೆಣ್ಮಕ್ಳು ರೆಡಿ ಆಗ್ಲಕ್ಕೆ ಬೇಕು. ಈಗ ನಮ್ಗೆ ಆದ್ರೂ ಭೀ ಸ್ಯಾರಿ ಅದು ಉಟ್ಕೊಂಡ್ರೆ ನಾವು ನೋಡ್ಕೋಬೋದಲ್ವ. ಹಾಗಾಗಿ ತರ್ಸಮ್ಮಿ ಅಂತಂದು ಅದ್ರ ಕೂಡ ಇದು ಭೀ ತರಿಸ್ಕೊಂಡೀನಿ. ಹಾಗಾಗಿ ಇದ್ರಾಗೆಲ್ಲ ಇಡ್ಲಾಕ ಈಗೆಲ್ಲ ತೆಗಿಲತ್ತೀನಿ. ಆ್ಯಕ್ಚುಲಿ ನಾನು ಶಿವರಾತ್ರಿಗೆ ಎಲ್ಲ ಕ್ಲೀನಿಂಗ್ ಮಾಡಿನಲ್ಲ, ಅವಾಗ ನಾನು ಓನ್ಲಿ ಮ್ಯಾಗಷ್ಟೇ ಅಂದರೆ ಎಲ್ಲ ಮಾಡ್ಕೊಂಡೀನಿ. ಈ ಥರ ಎಲ್ಲ ಜ್ಯುವೆಲರೀಸ್ ಆಗಲಿ ಯಾವುದೇ ಪ್ರಾಡಕ್ಟ್ ಆಗಲಿ ಎಲ್ಲೆಲ್ಲಿ ಇಟ್ಕೋಬೇಕು ಅವೇನು ಸೆಟ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಕಂಟಿನ್ಯೂ 3 ದಿನ ಊರಿಗೆ ಹೋಗಿ ಬರೋದು ಮಾಡಿನಲ್ವ, ನಂಗೆ ಸಾಕಾಗೋಗಿತ್ತು. ಹಾಗಾಗಿ ಮಾಡಿದ್ದಿಲ್ಲ. ಇವತ್ತು ಸ್ವಲ್ಪ ಕೆಲಸ ಜಲ್ದಿ ಆಗ್ಯದ ಅಂತಂದು ಮಾಡ್ಲಾಕ ಕುಂತೀನಲ್ವ, ಹಾಗೆ ಎಲ್ಲನೂ ಮಾಡಿದ್ರಾಯ್ತಂತ ಮಾಡ್ಲತ್ತೀನಿ. ಆ್ಯಕ್ಚುಲಿ ಇದು ಬಾಕ್ಸು ನಾನು ತೆಕ್ಕೊಂಬರಿ ಕಿಚನ್ಗೆ ಇನ್ನೊಂದು ಐಟಮ್, ಯಾಕಂದ್ರೆ ಕಿಚನ್ ಸಲುವಾಗಿ ಬೇಕಾಗ್ಯದಂತೆ ಖಾಲಿ ಮಾಡ್ಲತ್ತೀನಿ. ಯಾಕಂದ್ರೆ ಕಿರಾಣಿ ಅದು ತಂದಿದ್ದೇನಲ್ವ, ಸ್ವಲ್ಪ ಫ್ರಿಜ್ನಾಗ ಇಡ್ಲಕ್ಕಾಗಲ್ಲ ಭೀ, ಇನ್ನೂ ಸ್ವಲ್ಪ ಹೊರಗೆಲ್ಲ ಬಾಕ್ಸ್ನಾಗ ಇಡ್ಲಕ್ಕಾಗಲ್ಲ ಭೀ, ಇನ್ನೂ ಒಂದು 2-3 ಪೀಸ್ ಹೊರಗವ. ಹಾಗಾಗಿ ಅವೆಲ್ಲ ಹಾಕಿಡ್ಬೇಕಂತ ಈ ಬಾಕ್ಸ್ಗೆ ತೆಕ್ಕೊಲತ್ತೀನಿ. ಇನ್ನು ಈಗ ಡ್ರೆಸ್ಸಿಂಗ್ ಟೇಬಲ್ ಅದ, ಅಲ್ಮಾರಿ ಅದ, ಅದರೊಳಗೆಲ್ಲ ಇರ್ಲಕ್ಕಾಗ ಭೀ ಇದ್ರಾಗ ಯಾಕೆ ಇಡಮಿ ಡಬ್ಬಿಗಳ್ದಾಗ ಅಂತಂದು ತೆಗಿಲತ್ತೀನಿ. ಇನ್ನು ಎಲ್ಲ ಸೆಟ್ ಮಾಡ್ಕೊಲತ್ತೀನಿ. ಅಂದ್ರೆ ಸ್ವಲ್ಪ ರೇರಾಗಿ ಯೂಸ್ ಮಾಡವು ಇದ್ರೊಳಗೆ ಇಟ್ಕೋಬೇಕು. ಅಂದ್ರೆ ಅಲ್ಲಿ ಹಾಕಿಡ್ಲತ್ತೀನಲ್ವ ಪೌಚ್ನಾಗ, ಅದ್ರೊಳಗೆ ಹಾಕಿಟ್ಕೋಬೇಕು. ಇನ್ನು ನಾನು ಡೈಲಿ ಯಾವಾಗಾರ ಊರಿಗೆ ಅದು ಹೋಗಿ ಬರೋ ಟೈಮಿಗೆ ನಾನು ಒಂದು ಸ್ವಲ್ಪ ಮೇಕಪ್ ಸಾಮಾನುಗಳು ಅವು ಒಯ್ತೀನಿ. ಅಂದ್ರೆ ನಾವು ಹೋಗೋದೇ ಹಬ್ಬ ಹುಣ್ಣಿಗೆ, ಇನ್ನು ಅಲ್ಲಿ ಊರಾಗ ಏನಾರ ಫಂಕ್ಷನ್ ಇದ್ರು ಅಲ್ವ, ಆ ಫಂಕ್ಷನ್ ಸಲುವಾಗಿ ನಾವು ರೆಡಿ ಆಗ್ಲಕ್ಕೆ ಏನೇನು ಬೇಕು ಅವು ಅಷ್ಟು ನಾನು ಸಿಂಪಲ್ಲಾಗಿ ಒಂದು ಪೌಚ್ ಹೊಲ್ಕೊಂಡೀನಿ. ಅಂದ್ರೆ ನಾನು ಕೈಯಾಗ ಏನೇನು ಮೇಕಪ್ ಸಾಮಾನು ಒಯ್ಬೇಕಲ್ವ ಆ ಥರದೊಂದು ಪೌಚ್ ಹೊಲ್ದೀನಿ. ಅದು ಒಯ್ದು ನಾನು ಅದ್ರೊಳಗೆ ಹಾಕೊಂಡು ಇಟ್ಕೊಂಡು ಹೋಗ್ತೀನಿ. ಇನ್ನು ಇದಂತೂ ರೇರಾಗಿ ಯೂಸ್ ಮಾಡವು. ಯಾಕಂದ್ರೆ ಆ್ಯಕ್ಚುಲಿ ನಾನು ಇದ್ರೊಳಗೆ ಅರ್ಧ ಪ್ರಾಡಕ್ಟ್ ನಾನು ತೊಗೊಂಡೇ ಇಲ್ಲ, ಅಂದರೆ ಅರ್ಧ ಸಾಮಾನು ನಾನು ಏನೂ ತೊಗೊಂಡಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ನನ್ನ ಅಕ್ಕನೇ ತರ್ತಾಳೆ ನನಗೆಲ್ಲ. ಅಂದ್ರೆ ನಾನು ಇಲ್ಲಿ ಇದ್ದೀನಿ, ಬಟ್ ಸಿಟಿಯಾಗಿದ್ದೀನಿ. ಬಟ್ ಸಿಟಿಯಾಗಿ ಇದ್ದಿದ್ದಪ್ಲೆ ನಾನು ಇರಲ್ಲ, ಫುಲ್ ಹಳ್ಳಿ ಸ್ಟೈಲ್ನಾಗ ಇರ್ತೀನಿ. ಯಾಕಂದ್ರೆ ನನಗೆ ಡೈಲಿ ರೆಡಿ ಆಗೋದಾಗಲಿ ಮೇಕಪ್ ಮಾಡ್ಕೊಂಬೋದಾಗಲಿ ಅಷ್ಟೊಂದು ಡೈಲಿ ಅಂತ ಇಷ್ಟ ಆಗಲ್ಲ. ಯಾಕಂದ್ರೆ ನಾನು ರೇರಾಗಿ, ಈಗ ಫಂಕ್ಷನ್ ಇತ್ತು ಆ ಫಂಕ್ಷನ್ದಾಗ ಚೆಂದ ರೆಡಿ ಆಗಬೇಕಂತ ರೆಡಿ ಆಯ್ತೀನಿ ಅಷ್ಟೇ. ನಾನು ಮನೆಗಿದ್ರೆ ಡೈಲಿ ಸಿಂಪಲ್ ಇರ್ತೀನಿ. ಹೀಗೆ ಅಲ್ಲ, ನಾನು ಫಸ್ಟ್ ಹಿಡ್ದು ಹಾಗೆ ಇರ್ತಿದ್ದೆ. ಕಾಲೇಜ್ಗೆ ಹೋಗೋ ಟೈಮಿಗೆ ಭೀ ಹಾಗೆ, ಸ್ಕೂಲಿಗೆ ಹೋಗೋ ಟೈಮಿಗೆ ಭೀ ಹಾಗೆ, ಈಗ ಭೀ ಹಾಗೆ ಇರ್ತೀನಿ. ಬಟ್ ಫಂಕ್ಷನ್ಗಳಿಗೆ ರೆಡಿ ಆಯ್ತೀನಿ, ಚೆಂದ ರೆಡಿ ಆಯ್ತೀನಿ. ಫಂಕ್ಷನ್ಗಳಿದ್ರೆ ನನಗೆ ಅಷ್ಟು ಯಾರೂ ರೆಡಿ ಆಗ್ಬಾರ್ದು ಆ ಥರ ಮೈಂಡ್ಸೆಟ್ಟು. ಹಾಗಾಗಿ ನಾನು ಅವಾಗಷ್ಟೇ ರೆಡಿ ಆಯ್ತೀನಿ. ಇನ್ನು ಆಲ್ಮೋಸ್ಟ್ ಆಲ್ ನಾನು ಇನ್ನೂ ಏನೂ ತೊಗೊಂಡಿಲ್ಲ. ಯಾಕಂದ್ರೆ ಮಕ್ಕಳು ಇನ್ನೂ ಸಣ್ಣವ್ರಾರ, ಈಗ ತೊಗೊಂಡ್ರು ಭೀ ನಾನು ಅವು ವೇಸ್ಟ್ ಆಗೋಯ್ತವ. ಅಂದ್ರೆ ಕಲರು ಡಿಮ್ ಅದು ಆಗೋಯ್ತವ. ಹಾಗಾಗಿ ನಾನು ಏನು ಪ್ರಾಡಕ್ಟ್ಗಳಾಗಲಿ ಏನೇ ಇಯರಿಂಗ್ಸ್ ಆಗಲಿ ಅವೇನೂ ತೊಗೊಂಬಲಾಗೀನಿ. ಇನ್ನು ನಮ್ಮ ಮನೆಯವ್ರಂತೂ ತೊಗೊಂಡಿವಿ ಹಾಕೊಳ್ಳೋಕ್ಕೆ ಬಿಡಲ್ಲ ರೆಡಿಮೇಟು ಅಸ್ಸಲು. ಅದ್ರ ಸಲುವಾಗಿ ನಾನು ಇನ್ನು ಏನೂ ತೊಗೊಂಡಿಲ್ಲ. ಈಗ ತಾನೇ ಅವ್ರ ಮಕ್ಕಳು ದೊಡ್ಡವರಾದ್ರು ಅಂದ್ರೆ ಅವ್ರು ತಾನೇ ಕೇಳತ್ರ ಅಂದ್ರೆ ಇಸ್ಕೊಡ್ತಾರಲ್ವ. ಹಾಗಾಗಿ ಇನ್ನು ಸ್ವಲ್ಪ ನನಗೆ ಏನರ ಬೇಕು ಅನ್ಸಿವೆ ಅಷ್ಟೇ ನಾನು ಆನ್ಲೈನ್ದಾಗ ತೊಗೋತೀನಿ. ಅವರಿಗೆ ಡೈರೆಕ್ಟ್ ಅಂತೂ ಕೇಳಲ್ಲ. ಕೇಳಿ ಕರ್ಕೊಂಡು ಹೋಗ್ಲಕ್ಕಂತೂ ಅವ್ರು ನಾನು ಈಗ ಕೇಳಿದೆ ಅಂದ್ರೆ ಇನ್ನು 1 ವರ್ಷ ಬೇಕು ಅವ್ರು ಕರ್ಕೊಂಡು ಹೋಗ್ಲಕ್ಕ. ಇನ್ನು ಕರ್ಕೊಂಡು ಹೋದ್ರು ಭೀ ಅಲ್ಲಿ ನನಗೆ ಇಷ್ಟಪಟ್ಟು ತೊಗೊಳಕ್ಕಂತೂ ಬಿಡಲ್ಲ. ಅವೇನು ಮಾಡ್ತಿ ತೊಗೊಂಡು ಅಂತ ಈ ಥರ ಅಂತಾರಂದ್ರೆ ರೆಡಿಮೇಡ್ ಅವ್ರಿಗೆ ಇಷ್ಟ ಇರಲ್ಲ. ಹಾಕೊಂಡ್ರೆ ಗೋಲ್ಡ್ ಹಾಕೋಬೇಕು, ಇಲ್ಲದ್ರೆ ಇಲ್ಲ. ರೆಡಿಮೇಡ್ ಅಷ್ಟೊಂದು ಇಷ್ಟ ಆಗಲ್ಲ. ಅದ್ರ ಸಲುವಾಗಿ ನಾನು ಇನ್ನೂ ಏನೂ ತೊಗೊಂಡಿಲ್ಲ. ಆ್ಯಕ್ಚುಲಿ ನಾನು ಸ್ವಲ್ಪ ಪ್ಲ್ಯಾನಿಂಗ್ ಅದ. ಅಂದ್ರೆ ಈ ಟೈಮಿಗೆ ತೊಗೋಬೇಕು, ಇವಾಗೇ ತೊಗೋಬೇಕು. ಸುಮ್ಮನೆ ಈಗ ಅಷ್ಟಕ್ಕೂ ಇಷ್ಟಕ್ಕೂ ರೊಕ್ಕ ಅಷ್ಟಕ್ಕೂ ಇಷ್ಟಕ್ಕೂ ಪ್ರಾಡಕ್ಟ್ಗಳು ತೊಗೊಂಡು ಅವೆಲ್ಲ ಸರಗಳು ಅವಲ್ಲಿ ಇವಲ್ಲಿ ಆನ್ಲೈನ್ದಾಗ ಶಾಪಿಂಗ್ ಮಾಡಿ ಇಲ್ಲ ಹೊರಗೆ ತೊಗೊಂಡು ರೊಕ್ಕ ಯಾಕೆ ವೇಸ್ಟ್ ಮಾಡೋದು. ಈಗ ತೊಗೊಂಡ್ರು ಭೀ ನಾವೇನು ಎಲ್ಲಿಗೆ ಹಾಕೊಂಬಪ್ಲೇ ಇಲ್ಲ. ಇಬ್ಬರು ಮಕ್ಕಳಿಗೆ ತೊಗೊಂಡು ಅವ್ರಿಗೆ ರೆಡಿ ಮಾಡಿ ನಾನು ರೆಡಿ ಆಗೋ ಪೇಷನ್ಸ್ ಅಂತೂ ಇಲ್ಲ. ಹಾಗಾಗಿ ನಾನು ಈಗ ಏನು ತೊಗೊಂಬಲಾಗೀನಿ, ಇದ್ದೀವೇ ಸೆಟ್ ಮಾಡಿ ಇಟ್ಕೊಳತ್ತೀನಿ ಅಷ್ಟೇ. ಆ್ಯಕ್ಚುಲಿ ನಾನು ತೊಗೊಂಡಿದ್ದೆ ಅಂದ್ರೆ ಒಂದು 2 ಇಯರ್ಸ್ ಬ್ಯಾಕ್ ಹಂಗೆ ತೊಗೋತಾನೆ ಇದ್ದೀನಿ ಆನ್ಲೈನ್ದಾಗ. ಅವಾಗವಾಗ ಈ ಕರಿಯೋದು ಮಂಗಳಸೂತ್ರ ಅವು ಇರ್ತಾವಲ್ವ, ಅಂದ್ರೆ ರೆಡಿಮೇಡ್ ಅಂತ ಮಂಗಳಸೂತ್ರ ಅಂತಲ್ಲ, ಅವು ಹಾಕೋತಾರಲ್ವ ಕರ್ರಗು ಮಣಿಗಳು ಸ್ಮ್ಯಾಕ, ಅವೆಲ್ಲ ತೊಗೊಂಡಿನಿ. ಬಟ್ ಸೆಟ್ ತೊಗೊಂಡಿನಿ, ಒಂದು 5 ಸೆಟ್ ಬಂದವ. ಬಟ್ ಅವೆಲ್ಲ ಕಲರೆಲ್ಲ ಡಿಮ್ ಆಗೋಗ್ಯವ. ನಾನು ಒಂದು ಅಮ್ಮಗೆ ಸ್ಕೂಲ್ಗೆ ಹಾಕಿ ಮೇಲೆ ಸರಗಳು ಅದೆಲ್ಲ ತೊಗೊಂಡಿದ್ದೆ. ಬಟ್ ಅವೆಲ್ಲ ಕಲರ್ಗಳು ಡಿಮ್ ಆಗೋಗ್ಯವ, ಅಂದರೆ ಕಲರ್ಗಳೆಲ್ಲ ಶೇಡ್ ಆಗೋಗ್ಯವ. ಹಾಗಾಗಿ ಅವಾಗಿನ ಹಿಡಿದು ಡಿಸೈಡ್ ಮಾಡೀನಿ
ಏನು ತೊಗೋಬಾರ್ದು. ತೊಗೊಂಡ್ರು ಭೀ ಎಲ್ಲಾರ 1, 2 ಯಾಕಂದ್ರೆ ಸ್ಕೂಲಿಗೆ ಭೀ ಬೇಕಾಯ್ತವಲ್ವ, ಅದು ಮತ್ತು ಪೂರ್ತಿನೇ ಇಲ್ಲೋದ್ರೂ ಭೀ ನಡೆಯಲ್ಲ. ಯಾಕಂದ್ರೆ ಸ್ಕೂಲ್ನಾಗ ಏನರ ಫಂಕ್ಷನ್ ಇತ್ತು ಅಂದ್ರೆ ಟ್ರೆಡಿಷ್ನಲ್ ಡ್ರೆಸ್ ಅಂತಾರೆ, ಟ್ರೆಡಿಷ್ನಲ್ ವೇರ್ ಅಂತಾರೆ. ಹಾಗಾಗಿ ಅದ್ರ ಸಲುವಾಗಿ ಸ್ವಲ್ಪ ಏನರ ಬೇಕಿದ್ರು ಭೀ ತೊಗೋತೀನಿ. ಬಟ್ ಇಲ್ಲಂತೂ ನಾನು ಏನೂ ತೊಗೊಂಬಲ್ಲ. ಈಗ ಊರ ಕಡೆ ಹೋದ್ರು ಊರಲ್ಲಿ ಎಲ್ಲಿ ಜಾತ್ರೆಗೆ ಅದ್ರಾಗ ತೊಗೊಂಡಿನಿ. ಇಲ್ಲದ್ರೆ ನಮ್ಮ ಅಕ್ಕಗೆ ಹೇಳೋರು ಅವ್ರ ಕಡೆ ಸ್ವಲ್ಪ ಸಸ್ತಾ ಬರ್ತಾವೆ, ಅಂದ್ರೆ ಕಡಿಮೆ ರೇಟ್ನಾಗ ಸಿಗ್ತಾವೆ. ಆಕಿನೇ ತರ್ತಾಳೆ ನನ್ನ ಮಕ್ಳಿಗೆ ಇಬ್ರಿಗೆ ಭೀ. ಇನ್ನು ಆಲ್ಮೋಸ್ಟ್ ಆಲ್ ಆಕಿನೇ ತಂದಿವವ. ಕ್ಲಿಪ್ಗಳಾಗಲಿ, ಅವ್ರಿಗೆ ಸ್ಟಿಕ್ಕರ್ ಆಗಲಿ, ಹೇರ್ ಬ್ಯಾಂಡ್ಸ್ ಆಗಲಿ ಎಲ್ಲ ಆಕಿನೇ ತರ್ತಾಳೆ. ನಾನು ಏನೂ ತೊಗೊಂಬಲ್ಲ. ಅನ್ಬೋದು ನೀವು, ನಿನ್ನ ಮಕ್ಕಳಿಗೆ ನೀನು ತೊಗೊಂಬೋದು ಬಿಟ್ಟು ನಿಮ್ಮ ಅಕ್ಕ ತರ್ತಾರಂತ. ಹಾಗೇನಿಲ್ಲ. ನನ್ನ ಮಕ್ಕಳಿಗೆ ನಾನು ಇಷ್ಟಪಡೋದಕ್ಕಿಂತ ಹೆಚ್ಚಿಗೆ ನಮ್ಮ ಅಕ್ಕ ಇಷ್ಟಪಡ್ತಾಳೆ. ಎಲ್ಲ ಅವ್ರಿಗೆ ಆಕಿನೇ ತರ್ತಾಳೆ. ಇನ್ನು ಸ್ವಲ್ಪ ಹೊರಗೆ ಅದು ಹೋದಳು ಅಂದ್ರೆ ಏನರ ತರಲೇನು, ಆ ಮಗು ಜಾನುಗೂ ಏನರ ತೊಗೊಲೇನು, ಕ್ಲಿಪ್ ತೊಗೊಲೇನು, ಅದು ತೊಗೊಲೇನು ಅಂತ ಎಲ್ಲ ಕೇಳ್ತಾಳೆ. ಆಕಿನೇ ಎಲ್ಲ ತರ್ತಾಳೆ. ಹಾಗಾಗಿ ನಂಗೆ ಅಷ್ಟೊಂದು ಟೆನ್ಷನ್ ಭೀ ಇಲ್ಲ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಭಾಳ ಕಾಸ್ಟ್ಲಿ ಅದ. ಹಾಗಾಗಿ ಇನ್ನು ನೋಡ್ಲತ್ತಿರಲ್ವ, ಈ ಥರ ಎಲ್ಲ ಸೆಟ್ ಮಾಡಿ ಇಟ್ಕೊಂಡೀನಿ. ಎಲ್ಲ ಅದರೊಳಗೆ ಸೆಟ್ ಮಾಡಿ ಇಟ್ಕೊಂಡೀನಿ ನಾನು. ಆ ಥರ ಸೆಟ್ ಮಾಡಿ ಇಟ್ಕೊಳ ಅಂದ್ರೆ ಇನ್ನೊಂದು ಬಾಕ್ಸ್ ಭೀ ಖಾಲಿ ಆಯಿತು. ಇನ್ನು ಇಲ್ಲಿ ಸೆಲ್ಫ್ಗಳು ಭೀ ಖಾಲಿ ಆಯಿತು. ಇನ್ನು ನಾನು ನಿನ್ನೆ ತಂದಿನಲ್ವ, ಅದೆಲ್ಲ ಸೆಟ್ ಮಾಡಿಟ್ಟೀನಿ. ಅದರೊಳಗೆ ಎಲ್ಲ ಬಾಕ್ಸು 3 ತಂದೀನಿ. ಒಂದು ಕಿಚನ್ದಾಗ ಇಟ್ಟೀನಿ, ಒಂದು ಡ್ರಾದಾಗ ಇಟ್ಟೀನಿ, ಇನ್ನೊಂದು ಇಲ್ಲಿ ಸೆಲ್ಫ್ ಕಾಣತ್ತದ ನೋಡ್ರಿ, ಅಲ್ಲಿ ಇಟ್ಬಿಟ್ಟೀನಿ ನಾನು. ಇನ್ನು ಇದೆಲ್ಲ ಇಟ್ಬಿಟ್ಟ ಮೇಲೆ ನಾನು ಮತ್ತು ನಮ್ಮ ಮನೆಯವರು ಆಲ್ರೆಡಿ ಎದ್ದಿರೋರು ಭೀ ಇದು ಸೆಟಪ್ ಬಾಕ್ಸ್ ಇತ್ತು ನಮ್ಮದು ಹಳೇದು. ಮ್ಯಾಗ ಸೆಟಪ್ ಬಾಕ್ಸ್ ಅದ ಏರ್ಟೆಲ್, ಅದ್ರದ್ದು ಬಾಕ್ಸ್ ಇತ್ತು. ಸುಮ್ಮನೆ ವೇಸ್ಟ್ ಆಗ್ಲತ್ತಿತ್ತು. ಯಾಕಂದ್ರೆ ನಾವು ಟಿ ವಿ ರಿಚಾರ್ಜ್ ಮಾಡ್ಲತ್ತಿಲ್ಲೇ ಇಲ್ಲ. ಹಾಗಾಗಿ ಸುಮ್ಮನೆ ಯಾಕೆ ನಾವು ಯೂಸೇ ಮಾಡಲಾಗಿದೆ. ಯಾಕಂದ್ರೆ ಫೋನ್ ಅದ. ಇನ್ನು ನನಗಂತೂ ಈಗ ಟೈಮೇ ಸಿಗಲಾಗ್ಯದ. ಮಕ್ಕಳಿದ್ರು ಅಂದ್ರೆ ಟಿ ವಿಗೆ ವೈಫೈ ಕನೆಕ್ಷನ್ ಮಾಡಿಬಿಡ್ತೀವಿ. ಟಿ ವಿ ತಾನೇ ಅವ್ರು ನೋಡ್ಕೋತಾ ಇರ್ತಾರಲ್ವ, ಚಿಂಟು ಅಲ್ಲಿ ಏನೇ ಅಲ್ಲಿ. ಹಾಗಾಗಿ ಸೆಟಪ್ ಬಾಕ್ಸು ಯೂಸ್ ಆಗಲಾಗ್ಯದ. ಸುಮ್ಮನೆ ಇಟ್ಟರು ಇಲ್ಲಿ ಎಲ್ಲ ಧೂಳಿ ಆಗ್ಲತ್ತದ ಅಂತಂದು ನಮ್ಮ ಮನೆಯವ್ರು ಅದು ತೆಗಿತೀನಿ ಅಂತಂದು ಎಲ್ಲ ತೆಗೆದ್ರು. ಎಲ್ಲ ಪ್ಯಾಕ್ ಮಾಡಿ ತೆಗ್ದು ಇಡ್ಲತ್ತಿದ್ದೇವೆ. ಇನ್ನು ಹೆಂಗೆ ಭೀ ಮಾಡ್ಲತ್ತೀನಿ, ಸ್ವಲ್ಪ ಮಾಡ್ಕೊಂಡ್ರೆ ಆಯ್ತಂತ ಮಾಡ್ಲತ್ತೀನಿ. ಎದ್ರತಿದೆಲ್ಲ ಧೂಳಿ. ಮತ್ತು ಒಂದೆರಡು ಮಕ್ಕಳು ರೊಕ್ಕ ಹಾಕೋತಾರ, ಅವು 2 ಗಲ್ಲೆಗಳವ. ಅಂದ್ರೆ ರೊಕ್ಕ ಹಾಕಿಡೋ ಕಿಡ್ಡಿ ಬ್ಯಾಂಕ್ ಗತ್ಲೆ ಅವ ಅವೆಲ್ಲ. ಇಲ್ಲಾಂದ್ರೆ ಇಲ್ಲೇ ಇಡ್ತೀನಿ. ಅವೆಲ್ಲ ತೆಗೆದಿಟ್ಟು ಎಲ್ಲ ಧೂಳಿ ಅದು ಹೊಡ್ಕೊಳತ್ತೀನಿ. ಇನ್ನು ಮಕ್ಕಳಿಗೆ ನಮ್ಮ ಮನೆಯವರೆಲ್ಲತ್ತಿರು ಇವತ್ತು ಗಲ್ಲೆ ನೋಡಿ, ಮಕ್ಕಳಿಗೆ ಯಾವಾಗವಾಗ ಅಂದ್ರೆ ಮಂತ್ಲಿ ಇಷ್ಟು ರೊಕ್ಕ ಅಂತ ಕೊಡಬೇಕು ಅವರಿಗೆ ಗಲ್ಲೆ ಹಾಕ್ಲಕ್ಕ, ಅವ್ರಲಿಂತ ಸೇವ್ ಮಾಡಿಸ್ಬೇಕು ಅಂತಂದು. ಆ್ಯಕ್ಚುಲಿ ನಾವು ಆಲ್ರೆಡಿ ಸೇವ್ ಮಾಡ್ತೇವೆ. ಯಾಕಂದ್ರೆ ಈಗ ನಾವು ಈಗ ನಾನು ಊರಿಗೆ ಹೋದಲ್ಲ, ಅಲ್ಲಿ ಈಗ ನಾವು ಊರಿಗೆ ಹೋದ್ರೆ ಹೆಂಗೆ ಭೀ ಕಂಪಲ್ಸರಿ ನಮ್ಮ ಮಮ್ಮಿ ಪಾಪ ಕೊಡ್ತಾರೆ, ನಮ್ಮದು ಮಾಮ ಮಾಮಿ ಕೊಡ್ತಾರೆ. ಅವ್ರು ಏನರ ರೊಕ್ಕ ಕೊಟ್ಟರು, ಇಲ್ಲ ನಮ್ಮ ಮನೆಯವ್ರು ಏನರ ರೊಕ್ಕ ಕೊಟ್ಟರು ನನಗಲ್ಲಿ. ಈಗ ನನಗೆ ತವ್ರ ಮನೆ ಕಡೆಯಿಂದ ಅದು ಇದು ಏನರ ಕೊಡ್ತಾರಲ್ವ. ಈಗ ಹಬ್ಬ ಹುಣ್ಣಿಗೆ ಅದು ನಾನು ಡೈರೆಕ್ಟು ಅವ್ರಲಿಂದ ಬಟ್ಟೆ ಏನು ತೊಗೊಂಡ್ಬಲ್ಲ, ನಾನು ಡೈರೆಕ್ಟು ರೊಕ್ಕ ತೊಗೋತೀನಿ. ಯಾಕಂದ್ರೆ ಅವ್ರ ರೊಕ್ಕದಂತ ನಾವು ಬಟ್ಟೆ ತೊಗೊಳಕ್ಕಿಂತ ಹೆಚ್ಚಾಗಿ ಅಂದ್ರೆ ಬಟ್ಟೆಗೆ ರೊಕ್ಕ ವೇಸ್ಟ್ ಮಾಡೋಕ್ಕನ್ನ ನಾನು ರೊಕ್ಕನೇ ತೊಗೋತೀನಿ. ಬಟ್ಟೆ ಬೇಡ ನನಗೇನು, ನನಗೆ ಯಾವಾಗ ಬೇಕು ನಾನು ಅವಾಗ ತೊಗೋತೀನಿ. ನಂಗೆ ರೊಕ್ಕನೇ ಕೊಡ್ರಿ ಅಂತ ತೊಗೋತೀನಿ. ಅವೆಲ್ಲ ರೊಕ್ಕ ಇನ್ನು ರಾಖಿ ಹಬ್ಬಕ್ಕೆ ಕಟ್ಟಿವು. ಆಲ್ರೆಡಿ 2 ವರ್ಷದಿಂದ ಹಿಡಿದು ರಾಖಿ ಹಬ್ಬಕ್ಕೆ ಕಟ್ಟಿವು. ಎಲ್ಲ ರೊಕ್ಕ ಈ ಗಲ್ಲೆದಾಗ ಹಾಕ್ಬಿಟ್ಟಿನಿ ನಾನು. ಇನ್ನು ನನ್ನ ಮಕ್ಕಳು ಭೀ ನಮ್ಮ ಅಕ್ಕನ ಮಕ್ಳಿಗೆ ಕಟ್ತಾರಲ್ವ, ಅವ್ರು ಕೊಟ್ಟಿದ್ದು. ಈಗ ಹೋದ್ರು ಬಂದ್ರಂತೂ ನಮ್ಮ ಅಕ್ಕ ಕೊಡ್ತಾನೆ ಇರ್ತಾಳೆ ಅವರಿಬ್ಬರಿಗೆ. ಹಾಗಾಗಿ ಅವೆಲ್ಲ ರೊಕ್ಕ ಅದ್ರೊಳಗೆ ಹಾಕ್ಬಿಟ್ಟಿನಿ. ಇನ್ನು ಮನ್ಯಾಗ ನಮ್ಮ ಅಮ್ಮ ಹುಟ್ಟೋದಕ್ಕಿಂತ ಮುಂಚೆ ಹಿಡಿದು ನಾನು ರೊಕ್ಕ ಜಮಾ ಮಾಡಿದೆ. ಅಂದ್ರೆ ಚಿಲ್ಲರೆ ರೊಕ್ಕ ಇರ್ತಾವಲ್ವ. ಈಗ ನಮ್ಮ ಮನೆಯವ್ರು ಹೊರಗೆ ಹೋದ್ರೆ ಅಲ್ಲಿ, ಇಲ್ಲ ಮಾರ್ಕೆಟ್ಗೆ ಹೋದರು, ಹೊರಗೆ ಶಾಪಿಂಗ್ಗೆ ಹೋದರು, ಈಗ ಚಿಲ್ಲರೆ ರೊಕ್ಕ ಇರ್ತಾವೆ ನೋಡ್ರಿ, ಅವೆಲ್ಲ ಮಿನಿಮಮ್ ಒಂದು 1000 ರೂಪಾಯಿನೂ ಮಾಡಿದ. ಅಂದ್ರೆ ಚಿಲ್ಲರೆ ಅವ ಅಷ್ಟು, ₹1, ₹2, ₹3 ಈ ಥರ ಅವೆಲ್ಲ ತೊಗೊಂಡೊಯ್ದು ಗಲ್ಲೆದಾಗ ಹಾಕಿಬಿಟ್ಟಾರೆ ನಮ್ಮ ಮನೆಯವರು. ಅಂದ್ರೆ ನಮ್ಮ ಅಮ್ಮೂ ಜಾನು ಇದ್ದಿರಲಿಲ್ಲ, ಇನ್ನೂ ಹುಟ್ಟಿರಲಿಲ್ಲ. ಅವಾಗೇ ಅಮ್ಮು ಮತ್ತು ನಮ್ಮ ಮನೆಯವರು ಇಬ್ಬರು ಕಲ್ತು ಆ ಗಲ್ಲೆದಾಗ ಒಯ್ದು ಹಾಕಿಟ್ರು. ಹೊಸ ರೊಕ್ಕ ಮಿನಿಮಮ್ ಒಂದು 1000 ರೂಪಾಯಿ ಚಿಲ್ಲರು. ಇನ್ನು ಈಗ ಅದರೊಳಗೆ ಅರ್ಧ ತುಂಬ್ಯದ. ಇನ್ನೊಂದು ಮ್ಯಾಗ ಸಣ್ಣದು ಕಾಣತ್ತದ ನೋಡ್ರಿ, ಅದ್ರೊಳಗೆ ನಮ್ಮ ಅಮ್ಮು ನಾನು ಸಪ್ರೇಟ್ ಯಾವಾಗಾರ ಮನೆಗೆ ನಮ್ಮ ಮನೆಯವ್ರು ಅವ್ರಿಗೆ ಆಕಿಗೆ ರೊಕ್ಕ ಅಂತೂ ಕೊಡಲ್ಲ. ಈಗ ಅದೇ ರೊಕ್ಕ ಅವರು ಇವರು ಕೊಟ್ಟಿವು ಇರ್ತಾವಲ್ವ. ಈಗ ಮೊಮ್ಮಗಳು ಹಳ ಅಂತಂದು ಅಜ್ಜಿ ತಾತ ಅವರು ಕೊಡ್ತಾರೆ, ಈಗ ನಮ್ಮ ಅಕ್ಕ ಕೊಡ್ತಾರೆ, ಅವೆಲ್ಲ ಕೊಟ್ಟು ಒಯ್ದು ಗಲ್ಲೆದಾಗ ಹಾಕಿಬಿಡ್ತಾಳೆ. ಇನ್ನು ನಮ್ಮ ಮನೆಗೆ ಚಿಲ್ಲರೆ ಅಲ್ಲೂ ಇಲ್ಲಿ ಸಿಕ್ಕು ಅಂದರೆ ಡೈರೆಕ್ಟ್ ಅವ್ರು ಏನು ಹೊರಗೆ ಏನೂ ತೊಗೊಂಬಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತದ, ಆಲ್ರೆಡಿ ನೀವು ನೋಡಿರಿಲ್ವ, ನಾವೆಲ್ಲ ಮನೆಗೆ ತಂದಿಡ್ತೇವೆ. ₹1 ತೊಗೊಂಡವರು ಶಾಪಿಗೆ ಹೋಗಿರೋಂಥ ಅವರು ಇಲ್ಲ. ಊರಾಗ ಸ್ವಲ್ಪ ಅಂದ್ರೆ ಊರಾಗ ಏನೂ ಇರಲ್ಲಲ್ವ, ಹಾಗಾಗಿ ಊರಾಗ ಹೋಯ್ತಾರೆ. ಖರೆ ಇಲ್ಲಿ ಏನೂ ಹೋಗಲ್ಲ ಅವರು ಶಾಪಿಂಗು. ಅದಕ್ಕೆ ಎಲ್ಲ ರೊಕ್ಕ ಏನರ ಇದ್ದು ಎಲ್ಲಾರ ಸಿಕ್ಕು ಅಂದ್ರೆ
ಆಲ್ರೆಡಿ ಗಲ್ಲೆದಾಗ ಹಾಕಿಬಿಡ್ತಾರೆ. ಇನ್ನು ನಾವು ಭೀ ಹಾಗೆ ಸೇವ್ ಮಾಡಿ ಇಡ್ಲತ್ತಿದ್ದೇವೆ ರೊಕ್ಕ. ಅಂದ್ರೆ ಅದ್ರಲಿಂತ ನಾನು ಮತ್ತು ಮುಂದೆ ನನ್ನ ಮಕ್ಕಳಿಗೆ ಏನಾರ ಮಾಡಬೇಕು ಅಂತಂದು ಅದ್ರ ಸಲುವಾಗಿ ಸೇವ್ ಮಾಡ್ತೀನಿ. ಇನ್ನು ಮನೆಗೆ ಎಲ್ಲರ ಗಲ್ಲೆದಾಗ ಅಲ್ಲಿ ಇಲ್ಲಿ ಅಂದ್ರೆ ಮನೆಗೆ ಎಲ್ಲರ ಸಿಕ್ಕು ಅಂದ್ರೆ ಅವ್ರ ರೊಕ್ಕ ಭೀ ಅದರೊಳಗೆ ಹಾಕಿಬಿಡ್ತೀನಿ. ಇನ್ನು ಇವತ್ತು ಕ್ಲೀನಿಂಗ್ ಮಾಡ್ಲತ್ತೀನಲ್ವ, ಇವತ್ತು ನನಗೆ 120 ರೂಪೀಸ್ ಸಿಕ್ಕ್ಯಾವ. ಅಂದ್ರೆ ನಾನೇ ಇಟ್ಟೀನಿ, ನಮ್ಮ ಮನೆಯವ್ರು ಏನಿಲ್ಲ, ನಾನೇ ಇಟ್ಟೀನಿ. ಅಂದ್ರೆ ನಮ್ಮ ಮನೆಯವ್ರು ಕೊಟ್ಟಿವೆ ರೊಕ್ಕ, ನನಗೇನ್ಲಿಂದ ಬರ್ತಾವೆ ರೊಕ್ಕ ಬಿಡ್ತಾರೆ. ನಮ್ಮ ಮನೆಯವ್ರು ಕೊಟ್ಟಿವೆ ರೊಕ್ಕ. ಅಂದ್ರೆ ಡಬ್ಬ್ಯಾಗ ಹಾಕಿಟ್ಟಿದ್ದ ಯಾವಾಗಾರ ಎಮರ್ಜೆನ್ಸಿಗೆ. ಈಗ ನಮ್ಮ ಮನೆಯವರು ಡ್ಯೂಟಿಗೆ ಹೋದಾಗ ಆಗಲಿ ಇಲ್ಲ ಊರಿಗೆ ಅದು ಹೋದ್ರು ಭೀ ನನ್ನ ಮಕ್ಕಳಿಗೆ ಏನಾರ ಬೇಕಿತ್ತು ಹಾಲು ಅದು ಇದು ಅಂದ್ರೆ ಭೀ ನಾನು ಹೋಗಿ ಶಾಪಿಗೆ ಹೋಗಿ ತರ್ಬೋದು ಅಂತ ಈ ಥರ ಇಟ್ಕೋತೀನಿ ಯಾವಾಗಾರ ರೊಕ್ಕ. ಹಾಗಾಗಿ ಒಂದು ಡಬ್ಬ್ಯಾಗ ಇದ್ದವು, ಅವು ನಾನು ನೋಡಿಲ್ಲ. ಅದು ಡಬ್ಬಿ ತೆಗ್ದಿನಲ್ಲ ವೈಟ್, ಅದ್ರಾಗ 120 ರೂಪೀಸ್ ಸಿಕ್ಕ್ಯಾವ. ಅವೆಲ್ಲ ಕಾಳುಗಳು ಅವೆಲ್ಲ ಸಿಗಲಾಗೆ ಓಸು ಒಂದ್ರಾಗೆ ಬೈದಿರಲ್ಲ ಮೊನ್ನೆ, ಅದಕ್ಕೆ ಒಂದ್ರಾಗೆ ಇಡಮ್ಮಂತ ಇಲ್ಲಿಡ್ರಿ. ಈಗ ಅಷ್ಟಂತ ಚಹಾ ಮಾಡಿ ಅಲ್ಲವಾ ಖರಾಬ್ ಆಯ್ತವ. ಇಲ್ಲ ಹಾಕ್ಲತ್ತಿಲ್ಲ, ಇಲ್ಲ ತುಂಬೋಗಬೇಕಾ ಹಾಗೆ ಈಗ ಅಲ್ಲೇ ಮಮ್ಮಿ ಕೊಟ್ಟಿದ ಹಿಂಗೆ ಮಾಡ್ಬೇಕು ಮಂಚ. ಚಿಲ್ಲರ್ ಹಾಕಲ್ಲ ಎಲ್ಲ ಮಕ್ಕಳು. ತೆಗಿಬೇಕು, ಕಟ್ ಮಾಡಿ ತೆಗೆದು ಮತ್ತೊಂದು ತಗೋಬೇಕಾ ಬೋತಿ ಜಾನು ಹಿಡಲ್ಲ ಅದ್ರಾಗು ಹಿಡಿಯಲ್ಲ. ಅದ್ರಾಗ ಆಗಿ ಡಿಕ್ಕಿದಾಗಿಲ್ಲ ಜಾಗ ತೆಗಿತಾ ಇರ್ತಾವಲ್ಲ ಅದ್ರ ಸಲ ಪ್ಯಾಕ್ ಮಾಡಂತ ಪ್ಯಾಕ್ ಮಾಡುತ್ತೆ ಅದು ಜಿಗಿ ಪಟ್ಟಿ ತಗೋ ಪ್ಯಾಕ್ ಮಾಡಕ್ಕೆ ತೆಗಿಲ ಬರ್ಬೋದು. ಪ್ಯಾಕ್ ಮಾಡಲಿ ಅಲ್ಲ ಬಿಡೋದು ಅಲ್ಲ ತಗೊಂಡೇ ಕರಿ ಹೊಸ ತಂದಿದೆ. 20 ರೂಪಾಯಿ ನೋಡ್ಲತ್ತಿರಲ್ವ ಯಾವ ಥರ ಕ್ಲೀನಿಂಗ್ ಮಾಡ್ಕೊಳತ್ತೀವಿ ಇಬ್ಬರು ಅಂತಂದು. ಮನಸ್ಸಿತ್ತು ಮೂಡಿತ್ತು ಅಂದ್ರೆ ಎಲ್ಲ ಭೀ ಸಾಧ್ಯ ಆಯ್ತದ. ಒಂದೊಂದು ಸರ್ತಿ ಮನ್ಸು ಇಲ್ದೋಯ್ತು ಅಂದ್ರೆ ಇನ್ನು ಏನು ಮಾಡ್ತಿ ಏನಿಲ್ಲ ಬೇಗನೆ ಕ್ಲೀನಿಂಗ್ ಮಾಡ್ಕೊತೇ ಇರ್ತಿ ಅಂತ ಬೈತಾರೆ. ಬಟ್ ಎಷ್ಟು ಕ್ಲೀನಿಂಗ್ ಮಾಡ್ರು ಭೀ ಹೆಣ್ಮಕ್ಳಿಗಂತೂ ಸಮಾಧಾನ ಆಗೋದೇ ಇಲ್ಲ. ಹಾಗಾಗಿ ಅವಾಗವಾಗ ಕ್ಲೀನಿಂಗ್ ಮಾಡ್ಕೊತಾನೆ ಇರ್ತೀನಿ. ಇನ್ನು ಯಾಕಂದ್ರೆ ಇಷ್ಟು ನಮ್ಮದು ರೂಮ್ ಆಲ್ರೆಡಿ ಒಳಗದ, ರೋಡಿಗೇನೂ ಇಲ್ಲ ಅಂದ್ರೂ ಭೀ ಮಸ್ತ್ ಧೂಳಿ ಅದು ಬರ್ತಾನೆ ಇರ್ತದೆ. ಇನ್ನು ಯಾವಾಗ ಮನ್ಸು ಬಂತಂದರೆ ಮಾಡೋದಾಯ್ತದಲ್ವ ಯಾವುದಂದ್ರೆ ಕೆಲಸ ಆದ್ರೆ ಭೀ. ಹಾಗಾಗಿ ಇವತ್ತೆಲ್ಲ ಕೆಲಸ ಆಗ್ಯದಂತ ಎಲ್ಲ ಸ್ಟಾರ್ಟ್ ಮಾಡೀನಿ ಮಾಡ್ಬೇಕಂತಂದು. ಇನ್ನು ಇವತ್ತು ನಿನ್ನೆ ಕಿಚನ್ ಅದು ಮಾಡೀನಲ್ವ, ಇನ್ನು ಕಿಚನ್ ಮಾಡ್ಕೊಂಡೀನಿ. ಕಿಚನ್ ಆಲ್ರೆಡಿ ಊರಿಗೆ ಹೋಗಿ ಬಂದ ಮೇಲೆ ಸ್ವಲ್ಪ ಧೂಳಿ ಅದು ಹೊಡ್ಕೊಂಡು ನಿನ್ನೆಲ್ಲ ಸಾಮಾನೆಲ್ಲ ಇಟ್ಬಿಟ್ಟೀನಿ. ಇನ್ನು ಇವತ್ತು ಬಂದು ನಾನು ಎಲ್ಲ ಅಂದ್ರೆ
ಸೋಮವಾರ ದಿನ ಎಲ್ಲ ಅಂದ್ರೆ ಡ್ರಾಗಳು ಮತ್ತು ಇದು ಮುಂದೆ ಸೆಲ್ಫ್ ಅದಲ್ವ ಅವು ಎಲ್ಲ ಕ್ಲೀನಿಂಗ್ ಮಾಡ್ಕೊಳತ್ತೀನಿ. ಇನ್ನು ಅಮ್ಮಂದು ಇದು ರೆಡ್ ಕಲರ್ ಬ್ಯಾಗ್ ಕಾಣತ್ತದ ನೋಡ್ರಿ, ಈಗ ನಾನು ಇದು ಮಾಡ್ಲತ್ತೀನಲ್ವ ಅದು ಬ್ಯಾಗ್ ಭೀ ನಾನೇ ಹೊಲ್ದು ಅಂದ್ರೆ ಆಕಿಂದು ಏನೇನು ಎರೇಸರ್ ಆಗಲಿ, ಪೆನ್ಸಿಲ್ಸ್ ಆಗಲಿ, ಕ್ರೇಯಾನ್ಸ್ ಆಗಲಿ, ಕಾಂಬಾಕ್ಸ್ ಆಗಲಿ ಅವೆಲ್ಲ ಹಾಕಿಡ್ಲಕ್ಕ ಒಂದು ಬ್ಯಾಗ್ ಹೊಲ್ದೀನಿ. ಅದರೊಳಗೆಲ್ಲ ಸೆಟ್ ಮಾಡಿ ಇಡ್ಲತ್ತೀನಿ. ಇನ್ನು ಅಮ್ಮನ ಎಕ್ಸಾಮ್ ಮುಗಿಯೋದು ಬುಕ್ಸ್ಗಳೆಲ್ಲ ಒಂದ್ರ ತೆಗೆದಿಡಬೇಕು. ಆಲ್ರೆಡಿ ಲಾಸ್ಟ್ ಇಯರ್ UKG ಬುಕ್ಸು ಇಲ್ಲಿ ಮ್ಯಾಗ್ ಹಾಕಿರ್ತೀನಿ, ಅಂದ್ರೆ ಅವು ಇಟ್ಬಿಟ್ಟಿನ ಹಾಗೆ ನಾನು ಮತ್ತೆ ಯೂಸ್ ಆಯ್ತವ. ಯಾಕಂದ್ರೆ ಈಗ ಏನಾರ ಡ್ರಾಯಿಂಗು ಅದು ಇದು ಬಂತು ಅಂತಂದ್ರೆ ಅದ್ರೊಳಗೆ ಏನಾರ ಇತ್ತು ಅಂದ್ರೆ ಈಗ ಹೆಂಗೆ ಭೀ ಮಕ್ಳಿಗೇನು ಇಳಿಸ್ಲಾಕ ಬರಲ್ವ, ಪೇಸ್ಟ್ ಮಾಡೋದಿರ್ತದೆ. ಅದ್ರೊಳಗಿಂದ ಏನಾರ ಆ್ಯನಿಮಲ್ ಆಗಲಿ ಏನೇ ಆಗಲಿ ಕಟ್ ಮಾಡೋದು ಅಂಟಿಸ್ಲಾ ಬರ್ತಾವಂತ ಸ್ವಲ್ಪ ಹಳೆ ಬುಕ್ ಇಟ್ಕೊಂಡೀನಿ. ಯಾಕಂದ್ರೆ ಆಲ್ರೆಡಿ ಕಾಸ್ಟ್ಲಿ ಬುಕ್ಕುಗಳವ. ಇನ್ನು ಅಗರ್ಸೆ ನಾನು ಹೀಗೆ ಇಟ್ಕೊಂಡ ಅಂದ್ರೆ ನೆಕ್ಸ್ಟ್ ಜಾನಕ್ಕೆ ಭೀ ಯೂಸ್ ಆಯ್ತಾವ. ಅಂದ್ರೆ ಅವೇ ಬುಕ್ ಅಂತಿರಲ್ಲ, ಅವ್ರಿಗೆ ಬೇರೆ ಚೇಂಜ್ ಆಯ್ತವ, ಬಟ್ ಅವು ಭೀ ಕಲಿಸ್ಬೋದಲ್ಲ. ಅದ್ರ ಸಲುವಾಗಿ ನಾನು ಇಟ್ಕೊಂಡೀನಿ ಬುಕ್ಗಳೆಲ್ಲ. ಎಕ್ಸಾಮ್ ಮುಗಿಯೋದೆಲ್ಲ ಮಾಡಿ ಅವೆಲ್ಲ ಬುಕ್ಗಳು ಭೀ ತೆಗೆದಿಟ್ಕೊತೀನಿ, ಅಂದ್ರೆ ತೆಗೆದಿಡ್ತೀನಿ. ಇನ್ನು ಅಂದ್ರೆ ಸ್ವಲ್ಪ ಇಟ್ಕೋಬೇಕಲ್ವ, ಯಾವುದಕ್ಕಾರ ಯೂಸ್ ಆಯ್ತವ ಅಂತಂದು. ಹಾಗಾಗಿ ಇನ್ನು ಇವೆಲ್ಲ ತೆಗೆದಿಟ್ಕೋತಾನೆ ಎಲ್ಲ ಕೆಲಸ ಮಾಡ್ಕೊಳತ್ತೀನಿ. ಆಲ್ರೆಡಿ ಸೆಲ್ಫ್ ಕಿಚನ್ ಆಗೋಗಿದೆ. ಇನ್ನೊಂದಿನ ಅಲ್ಮಾರಿ ಅದು ಕ್ಲೀನ್ ಮಾಡಬೇಕು. ಯಾಕಂದ್ರೆ ತಂದಿದಾಗ ಇಟ್ಟಿವಿ ಬಟ್ಟೆ ಮತ್ತು ನಾನು ಮತ್ತಿಟ್ಟಿಲ್ಲ. ಹಾಗಾಗಿ ಇನ್ನು ಮತ್ತೊಂದಿನ ಬಟ್ಟೆಗಳು ಸೆಲ್ಫ್ ಅದಲ್ವ ಅದು ಭೀ ಕ್ಲೀನ್ ಮಾಡಬೇಕು. ಯಾಕಂದ್ರೆ ನಮ್ಮ ಜಾನು ಹಳ ನೋಡ್ರಿ, ಆಕಿ ದಿನದಾಗ ಒಂದು 5-6 ಜೋಡರ ಮಾಡ್ತಾಳೆ. ಇನ್ನೂ ಒಂದೊಂದು ದಿನ ಅಂದ್ರೆ 8-9 ಜೋಡು ಭೀ ಹಾಕೊಂಬತ್ತು ತೆಗೆಯೋದು ಈ ಥರ ಮಾಡ್ತಾಳೆ. ಹಾಗಾಗಿ ಆಕಿ ಒಂದು ಬಟ್ಟೆ ಗುಂಜುಳಂದ್ರೆ ಹೊಸ ಬೀಳ್ತಾವೆ, ತೆಕ್ಕೋತಾಳೆ ಮತ್ತು ಹಾಕೋತಾಳೆ, ಮತ್ತು ಒಂದು ಅರ್ಧ ಗಂಟೆ ಆಗಲ್ಲ ಮತ್ತೊಂದು ಹಾಕೋತಾಳೆ, ಈ ಥರ ಮಾಡ್ತಾಳೆ. ಇನ್ನು ಜಾಮು ಹೇಳಿದ ಕೇಳ್ತಾಳೆ ಏನೋ, ಖರೆ ಜಾನು ಅಸ್ಸಲು ಕೇಳಲು. ಒಂದು ದಿನದಾಗ ಒಂದು 10 ಜೋಡರ ತೆಗಿತಾಳೆ ಒಂದೊಂದು ಸರ್ತಿ, ಇಲ್ಲ ಮಿನಿಮಮ್ ನಾನು 4 ಜೋಡಿ ತೆಗಿತಾಳೆ. ಅದ್ರ ಸಲುವಾಗಿ ಅದೊಂದು ಕ್ಲೀನ್ ಮಾಡ್ಕೋಬೇಕು. ಇನ್ನು ಅದೆಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಊಟ ಎಲ್ಲ ಮಾಡಿ, ಸ್ನಾನ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮಾಡಿ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿರು. ಇನ್ನು ನಾನು ಮಲ್ಕೋಬೇಕಂತ ಮಲ್ಕೊಂಡಿದ್ದೆ, ಬಟ್ ಅವಾಗ ಕೊರಿಯರ್ ಬಂದಿತ್ತು ಒಂದು, ಅದ್ರ ಸಲುವಾಗಿ ಅದೆಲ್ಲ ಓಪನ್ ಮಾಡ್ಲತ್ತೀನಿ. ಅಂದ್ರೆ ಈಗ ಯಾವುದೇ ಒಂದು ಪ್ರಾಡಕ್ಟ್ ಬಂತು ಅಂದ್ರೆ ಅದು ಯಾವಾಗ ಯೂಸ್ ಮಾಡ್ತೀವಿ, ಯಾವಾಗ ನೋಡ್ತೀವಿ, ಓಪನ್ ಮಾಡ್ತೀವಿ ಅಂತ ಇರ್ತದಲ್ವ. ಹಾಗಾಗಿ ಇನ್ನು ಇದು ಪ್ರಾಡಕ್ಟು ನಮ್ಮಲ್ಲಿ ಆಲೂ ಚಿಪ್ಸ್ ಇಲ್ಲ ಮಾಡೋದಿಲ್ಲ ಅಂತ ಅಂದಿನಲ್ವ, ಗ್ರೇಡ್ ಮಾಡೋದು. ಹಾಗಾಗಿ ನೋಡಮ್ಮಿ ಅಂತಂದು ಆಲೂ ಚಿಪ್ಸ್ ಮಾಡೋದೇ ಫಸ್ಟ್ ತೊಗೊಂಡಿದ್ದೆ, ಅದು ಚೆಂದ ಬರಲೋಯ್ತು. ಹಾಗಾಗಿ ಅದು ರಿಟರ್ನ್ ಮಾಡ್ಯಾಕಿ ಒಂದು 15 ಡೇಸ್ ಆಗಿದ್ಮೇಲೆ ಇದು ಆರ್ಡರ್ ಮಾಡೀನಿ. ಆ್ಯಕ್ಚುಲಿ ಇದು ಆರ್ಡರ್ ಮಾಡಿದ್ದು ಅಂದ್ರೆ ನಾನು ನಮ್ಮ ಅಕ್ಕ ಆರ್ಡರ್ ಮಾಡ್ಕೊಂಡಾಳ, ಆಕಿ ತೊಗೊಂಡಾಳ. ಇನ್ನು ಯಾವುದೇ ಪ್ರಾಡಕ್ಟ್ ಆಗಲಿ ಫಸ್ಟು ನಾನು ತೊಗೋತೀನಿ, ನಾನು ತೊಗೊಂಡು ಯೂಸ್ ಮಾಡಿ ಮೇಲೆ ಚೆಂದದ ಅಂದ್ರೆ ನಮ್ಮ ಅಕ್ಕ ತೊಗೋತಾಳೆ. ಬಟ್ ಈ ಸರ್ತಿ ರಿವರ್ಸ್ ಆಗ್ಯದ, ನಮ್ಮ ಅಕ್ಕ ತೊಗೊಂಡಾಳ ಇದು ಪ್ರಾಡಕ್ಟು. ಆಕಿನ ಫೋನ್ನಾಗ ಭೀ ನಾನು ಮೊನ್ನೆ ಊರಿಗೆ ಹೋಗಿದ್ದಲ್ವ ನಮ್ಮ ಅಮ್ಮನ ಬಳಿ, ಆವಾಗ ನಾನೇ ಹೋಗಿದ್ದಾಗೆ ನಾನೇ ಆರ್ಡರ್ ಮಾಡೀನಿ. ಬಂದದ ಚೆಂದ ಬಂದದ ಅಂತಂದಳು. ಇನ್ನು ಅದೆಲ್ಲ ಆಲೂ ಅದೆಲ್ಲ ಗೀಚ್ ನೋಡಿದ್ಮೇಲೆ ಚೆಂದದ ಪ್ರಾಡಕ್ಟು, ಒಜ್ಜಿ ಭೀ ಅದ, ಚೆಂದ ಹೊಂಟವು, ಕಟ್ ಭೀ ಆಲತ್ತವ ಅಂದಿ ಸಲುವಾಗಿ ನಾನು ಮತ್ತು ಬಂದ್ವಿ ಒಂದು ವಾರ ಹಂಗೆ ಆಗಿದ್ಮೇಲೆ ಯೋಚನೆ ಮಾಡ್ದೆ. ಇನ್ನು ನಮ್ಮ ಮನೆಯವರು ತೊಗೋ ಆಲೂ ಚಿಪ್ಸ್ ಮಾಡೋದು ಅಂತಂದರು. ಹಾಗಾಗಿ ಈಗ ಅದು ತೊಗೊಂಬದೇನದ, ಅದು ಆಲ್ರೆಡಿ 150 ಏನೋ ಇತ್ತು, ಇನ್ನು ಒಂದು 100 ಹಾಕೋರು ಇದನ್ನು ಬರ್ತದ ಅಂತಂದು ಇದು ಪ್ರಾಡಕ್ಟ್ ತೊಗೊಂಡಿನಿ. ಅಂದ್ರೆ ಆಲ್ ಇನ್ ಒನ್, ಒಟ್ಟು ಟೋಟಲು 6 ಗ್ರೇಡ್ ಮಾಡೋದು, 2 ಗೀಚವು, 2 ಆಲೂ ಚಿಪ್ಸ್ ಮಾಡವು, ಮತ್ತು 3 ಆಲೂ ಚಿಪ್ಸ್ ಮಾಡವು. ಅಂದ್ರೆ ಡಿಸೈನ್ ಒಂದು, ದಪ್ಪನೊಂದು, ಬರಿಕೊಂದೊಂದು, ಒಂದು ಅಲ್ಲದ ಮ್ಯಾಗಿನ ಸಪ್ಪಿ ತೆಗಿತೇವಲ್ವ ಅದು ಒಂದು, ಇನ್ನು ಈ ಥರ 4 ಕಟ್ ಮಾಡವು. ಈಗ ದಪ್ಪ ಆಲಿ, ಸಣ್ಣ ಆಲಿ, ಉಳ್ಳಾಗಡ್ಡಿ, ಆಲೂ ಇವೆಲ್ಲ ಕಟ್ ಮಾಡವು, ಈ ಥರ ಪ್ರಾಡಕ್ಟ್ ಬಂದದ. ಇದು ಆರ್ಡರ್ ಮಾಡ್ಕೊಂಡೀನಿ. ಅಂದರೆ ಎಲ್ಲ ಭೀ ಒಂದ್ರಾಗೆ ಆಯ್ತದ. ಇನ್ನು ನಾವು ಕಟ್ ಮಾಡ್ಕೊಂಡಿದ್ದು ಸಪ್ರೇಟ್ ಪ್ಲೇಟ್ನಾಗಲಿ ಬೇರೆದ್ರಾಗಲಿ ಇಟ್ಕೊಲ್ಲ ಬರಲ್ಲ. ಇದು ಬಾಕ್ಸ್ ಗತ್ತಲೆ ಬಂತು ಅಂದ್ರೆ ನಾವು ಕಟ್ ಮಾಡಿದ್ವಿ ಅದರೊಳಗೆ ಇರ್ತದಲ್ವ. ಹಾಗಾಗಿ ಇದು ಪ್ರಾಡಕ್ಟ್ ತೊಗೊಂಡಿನಿ. ಇದಂತೂ ಸೂಪರ್ ಅದ. ಇನ್ನು ಇಲ್ಲಿ ನನ್ನ ಕೈಯಾಗ ಹಿಡ್ಕೊಂಡಿದ್ದು ಮಾಡತ್ತೀನಲ್ವ, ಅದು ಆಲೂ ಅದು ಗೀಚತಂದ್ರೆ ಇದ್ರೊಳಗೆ ಇದಕ್ಕೆ ಫಿಟ್ ಮಾಡಿ ಅವೆಲ್ಲ ಗೀಚ್ಕೊಂಬದ. ಮೇನ್ ನಾನು ಇದು ಒಂದೇ ತೊಗೊಂಡಿದ್ದೆ ಫಸ್ಟು, ಈಗ ಇವೆಲ್ಲ ಕಲಸಿ ತೊಗೊಂಡಿನಿ. ಇದಕ್ಕೆಲ್ಲ ಫಿಟ್ ಮಾಡಿ ನೋಡತ್ತೀನಿ ಎಲ್ಲ ಕೂಡ್ಲತ್ತವ ಇಲ್ಲ ಅಂತಂದು. ಯಾಕಂದ್ರೆ ನಾವು ರೊಕ್ಕ ಹಾಕಿ ತೊಗೋತೇವಲ್ವ ಯಾವುದೇ ಪ್ರಾಡಕ್ಟಲ್ಲಿ, ಎಲ್ಲ ಯೂಸ್ ಆಯ್ತದ ಇಲ್ಲ ಅಂತ ಫಸ್ಟ್ ಎಲ್ಲ ಹಚ್ಚಿ ಚೆಂದ ನೋಡ್ಕೊಂಡಿದ್ಮೇಲೆ ನಾನು ಇಟ್ಕೋತೀನಿ, ಇಲ್ಲದ್ರೆ ರಿಟರ್ನ್ ಮಾಡ್ಯಾಕ್ತೀನಿ. ರಿಟರ್ನ್ ಮಾಡೋದ್ರಾಗ ನಂಬರ್ 1 ನಾನು. ಯಾಕಂದ್ರೆ ನಮ್ಮ ಮನೆಯವ್ರು ಬೈತಾನೆ ಇರ್ತಾರೆ, ನೀ ಯಾವ ಪ್ರಾಡಕ್ಟ್ ಭೀ ಇಟ್ಕೊಂಬಲ್ಲ ಅಂತ. ಬಟ್ ನಾನು ರೊಕ್ಕ ಹಾಕಿದ ತಕ್ಕ ಚೆಂದ ಬರಬೇಕು ಅಂತ ನಾನು ಅಂದ್ಕೊಂಬಳು. ಅದ್ರ ಸಲುವಾಗಿ ಎಲ್ಲ ಫಿಟ್ ಮಾಡ್ಕೊಂಡು ನೋಡ್ಲತ್ತೀನಿ.
ಇನ್ನಾದರೂ ಕೂಡ ನಾನು ಎಷ್ಟೋ ದಿನ ಹಿಡಿದು ತೊಗೋಬೇಕು ಅಂದ್ಕೊಂಡಿದ್ದೆ. ಇದು ಸಣ್ಣದು ಹಾಲು ಅಲ್ಲದು ಚಾಯ್ಗೆ ಅಲ್ಲದು ಗೀಸ್ತೇವಲ್ವ ಅದು ತೊಗೊಂಬರ ಅಂತಂದು ನೋಡ್ಲತ್ತಿದ್ದ ಬಟ್ ತೊಗೊಳಕ್ಕಾಗಿಲ್ಲ. ಅದು ಭೀ ಇದ್ರ ಕೂಡನೇ ಫ್ರೀಯಾಗಿ ಬಂತು. ಹಾಗಾಗಿ ಇನ್ನು ಅಮ್ಮಗೆ ಹೇಳಿದ ಹಾಲು ತೊಗೊಂಬ ಹೋಗಿ ನೋಡಮ್ಮಿ ಅಂತಂದು ಹಾಲುಗೆ ಕಟ್ ಮಾಡತ್ತೀನಿ. ಆ್ಯಕ್ಚುಲಿ ಫಸ್ಟ್ ಹಾಲು ಕಟ್ ಮಾಡಕ್ಕೆ ಹೋದಾಗ ಕಟ್ಟೇ ಆಗಿಲ್ಲ. ಎಷ್ಟು ಪ್ರೆಷರ್ ಹಾಕೋರು ಭೀ ಆಗಿಲ್ಲ. ಯಾಕಂದರೆ ಇಲ್ಲಿ ಒಂದು ಪುಷ್ ಅಂತ ಬಟನ್ ಇರ್ತದೆ, ಆ ಬಟನ್ ಮೇಲೆ ಒತ್ತಿ ಹಿಡಿದ್ರು ಆಗಿಲ್ಲ. ಹಾಲು ಸ್ವಲ್ಪ ಮೆತ್ತಗಾಗಿವು, ಜಾಸ್ತಿ ದಿನ ಆಗಿತ್ತು ತಂದು. ಹಾಗಾಗಿ ಕಟ್ಟಾಗಿಲ್ಲೋ ಏನೋ ಅರ್ಥ ಆಗಲ್ಲೋಯ್ತು. ಇಲ್ಲ ಮ್ಯಾಗಿನ ಸಪ್ಪಿ ತೆಗ್ದಿದ್ದಿಲ್ಲ ನಾನು, ಅದಕ್ಕಿನ ಆಗಿದ್ದಿಲ್ಲ ಏನೋ. ಬಟ್ ನೋಡಮ್ಮಿ ಅಂತಂದು ಆಲೂ ಚಿಪ್ಸ್ ಮಾಡೋದಿರ್ತದಲ್ವ ಅದು ಇಟ್ಟೀನಿ. ಅಂದ್ರೆ ಅದ್ರಲಿಂದ ಆಲೂ ಚಿಪ್ಸ್ ಮಾಡಿ ನೋಡಮ್ಮಿ ಅಂತಂದು ಅದು ಹಚ್ಚಿದ ಮೇಲೆ ಅದೇ ಆಲ್ರೆಡಿ ನಾನು ಸಣ್ಣದೊಂದು ಆಲೂಗಡ್ಡೆ ತಂದೀನಿ, ಅದ್ರಲಿಂದ ಗೀಚ್ಲತ್ತೀನಿ. ಅಂದರೆ ಸ್ವಲ್ಪ ಅರ್ಧಲಿಂದ ಗೀಚಿನಿ, ಫುಲ್ ಆಲೂ ಚಿಪ್ಸ್ ಗತ್ಲೆ ಮಾಡಿಲ್ಲ. ಇನ್ನೊಂದು ಆಲೂ ತೊಗೊಂಡು ಅದ್ರಲಿಂದ ಮಾಡ್ಲತ್ತೀನಿ. ಇದು ಪ್ರಾಡಕ್ಟ್ ಅಂತೂ ಸೂಪರು. ಆಲೂ ಚಿಪ್ಸ್ ಅಂತೂ ನಮ್ಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೂ, ದಪ್ಪ ಬೇಕಂದ್ರೆ ದಪ್ಪ ನೋಡ್ಕೊಂಡು ಮಾಡ್ಕೋಬೋದು. ಅದ್ರಾಗ 2 ಆಪ್ಷನ್ ಕೊಟ್ಟಾರ, ಅಂದ್ರೆ 2 ಪ್ರಾಡಕ್ಟ್ ಕೊಟ್ಟಾರ. ಹಾಗಾಗಿ ಇನ್ನೂ ಒಂದು ಗೀಚ್ಲತ್ತೀನಿ, ಅಂದ್ರೆ ಡಿಸೈನ್ ಇರೋದು ಎಲ್ಲ ಯೂಸ್ ಮಾಡ್ಕೊಂಡು ನೋಡ್ಲತ್ತೀನಿ ಹೆಂಗೆ ಮಾಡ್ಕೋಬೇಕು ಹೆಂಗಿಲ್ಲ ಅಂತಂದು. ಇನ್ನು ಗಜ್ರಿ ಅದು ಗೀಚದಲ್ವ ನಮ್ಮಲ್ಲಿ ಆಲ್ರೆಡಿ ಹಿಂಗೆ ಸ್ಟ್ಯಾಂಡ್ ಇದ್ದಿದ್ದದಲ್ವ, ಅದಕ್ಕೆ ಮತ್ತು ನಾನು ಕೆಳಗೆ ಪ್ಲೇಟ್ ಅದು ಇಡಬೇಕಾಯ್ತಿತ್ತು. ಇನ್ನು ನಮ್ಮ ಮನೆಯವರೇ ಗೀಚ್ಬೇಕಾಯ್ತದಲ್ವ, ಹಾಗಾಗಿ ನಾನು ಇದು ಯೂಸ್ ಅನ್ನಿಸ್ತು ನನಗೆ, ಅದ್ರ ಸಲುವಾಗಿ ತೊಗೊಂಡಿನಿ. ಕೆಳಗೆ ನಾವು ಮ್ಯಾಗ ಗೀಚರ್ ಭೀ ಕೆಳಗೆ ಬಾಕ್ಸ್ನಾಗ ಬೀಳ್ತದೆ. ಇನ್ನು ಬಾಕ್ಸ್ನಾಗಿಂದ ಭೀ ಚೆಂದ ಕ್ಲೀನಿಂಗ್ ಮಾಡ್ಕೋಬೋದು ಅಂತಂದು ಎಲ್ಲ ತೊಗೊಂಡು ಇಟ್ಕೊಂಡಿನಿ. ಅಮ್ಮಗೆ ಅದು ಇದು ತೊಗೊಂಡು ಬಾ ಅಂತ ಹೇಳತ್ತಿದ್ದ. ಅಂದ್ರೆ ಆಲ್ರೆಡಿ ಒಂದು ಆಲೂ ಗೀಚ್ ನೋಡಿನಲ್ವ, ಅದ್ರ ಸಲುವಾಗಿ ಈಗ ಉಳ್ಳಾಗಡ್ಡಿ ಕಟ್ ಮಾಡಮ್ಮಿ ನೋಡಮ್ಮಿ ಅಂತಂದು. ಈಗ ನಾನು ಇಲ್ದ ಅಂದ್ರೆ ಭೀ ಆರಾಮಾಗಿ ಯೂಸ್ ಮಾಡ್ಕೋಬೋದು ಮನೆಯವರಲ್ಲಿ, ಮಕ್ಕಳಲ್ಲಿ. ಈಗ ಚಾಕು ಕೊಡ್ಬೇಕಾದ್ರೆ ಮಕ್ಕಳಿಗೆ ಇದು ಆಯ್ತದಲ್ವ, ಹಾಗಾಗಿ ಇದ್ರಲಿಂದ ಆದ್ರೆ ಜಲ್ದಿ ಕಟ್ ಮಾಡ್ಕೋಬೋದು. ಬಟ್ ಚಾಕು ಭೀ ಯೂಸ್ ಆಯ್ತದ, ಸ್ವಲ್ಪ ಮ್ಯಾಗಿನ ಸಪ್ಪಿ ಅದು ತೆಗಿಲಕ್ಕೆ ಅದು ಮಾಡ್ಲಕ್ಕೆ. ಬಟ್ ಪರವಾಗಿಲ್ಲ. ಇನ್ನು ಆಲ್ರೆಡಿ ಒಬ್ರು ಇದ್ರು ಅಂದ್ರೆ ಮಾಡಿಕೊಟ್ರು ಭೀ ನಡೀತದ. ಈ ಥರ ಉಳ್ಳಾಗಡ್ಡಿ ಅದು ಅಂದ್ರೆ ಪೂರ್ತಿ ಬರೀ ಈಗ ನಮ್ಗೆ ಅದು ಬೇಕಂದ್ರೆ ಭೀ ಮಾಡ್ಕೋಬೋದು. ಇನ್ನು ಇದು ಸ್ವಲ್ಪ ದಪ್ಪಗಿರೋದದ, ಒಂದು ಕಡೆ ಬರೀಕಂದು, ಒಂದು ಕಡೆ ದಪ್ಪಂದು. ಇನ್ನು ಆಲೂಗಳು ದಪ್ಪ ಕಟ್ ಮಾಡ್ತೇವೆ ನೋಡ್ರಿ, ಈಗ ಬಿರಿಯಾನಿ ಅದು ಮಾಡ್ಲಕ್ಕೆ, ಅದು ಒಂದು ಕಡೆ ಅವು 2 ಅವ. ಈ ಥರ ಅವ. ನನಗಂತೂ ಯೂಸ್ ಅನ್ನಿಸ್ತು, ಪ್ರಾಡಕ್ಟು ಚೆಂದ ಅದ. ಇನ್ನು ಯೂಸ್ ಮಾಡ್ಕೋಬೋದು. ಯಾಕಂದ್ರೆ ಜಾಸ್ತಿ ದಿನ ಹಿಡಿದು ವೇಟ್ ಮಾಡ್ಲತ್ತಿದ್ದೆ ಇದು ತೊಗೊಳಕ್ಕೆ. ಆ್ಯಕ್ಚುಲಿ ನಾನೇ ಫಸ್ಟ್ ತೊಗೋಬೇಕಂತಿದ್ದೆ, ನಮ್ಮ ಅಕ್ಕ ತೊಗೊಂಡು ಅದು ಹೆಂಗದಂತ ಹೇಳಿದ್ಮೇಲೆ ನಾನು ತೊಗೊಂಡಿನಿ ಈ ಸರ್ತಿ. ನನಗೆ ಯೂಸ್ ಅನ್ನಿಸ್ತು. ಇನ್ನು ಇದು ನೋಡ್ರಿ, ಈಗ ಅಲ್ಲ ಗೀಚ್ಲಕ್ಕಂದ್ರೆ ಚಾಯಿ ಅದು ಮಾಡ್ಲತ್ತರು ಭೀ ನಮ್ಗೆ ಅಲ್ಲ ಗೀಚ್ಕೋಬೋದು, ಇಲ್ಲ ಚೀಸ್ ಅದು ಗೀಚ್ಕೋಬೋದು. ಇದು ತೊಗೋಬೇಕಂತ ನಂಗೆ ತುಂಬ ಆಸೆ ಇತ್ತು. ಬಟ್ ಇದ್ರ ಕೂಡ ಫ್ರೀ ಬಂದದ ಅದು ಭೀ, ಅಂದ್ರೆ ಅವು ಎಲ್ಲ ಪ್ರಾಡಕ್ಟ್ ಅಲ್ಲದೇ ಇದು ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಬಂದದ. ನನಗಂತೂ ಯೂಸ್ ಅನ್ನಿಸ್ತು. ನಿಮಗೂ ಯೂಸ್ ಅಂದ್ರೆ ತೊಗೋರಿ, ಚಂದದ ಪ್ರಾಡಕ್ಟ್ ಆದ್ರೂ ಭೀ ತುಂಬ ಉಪಯೋಗ ಆಯ್ತದ. ನನಗಂತೂ ತುಂಬ ಇಷ್ಟ ಆಯಿತು. ಓಕೆನಾ. ಇನ್ನು ಇದು ಆಗಿದ್ಮೇಲೆ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಅದೆಲ್ಲ ತೆಗೆದುಕೊಂಡು ಇಲ್ಲ ಮಕ್ಕಳಿಗೆ ಅದು ರೆಡಿ ಮಾಡಿ ಹಿಡ್ಕೊಂಡೆಲ್ಲ ಮಾಡಿ, ಇನ್ನು ಈಗ ಅಂದ್ರೆ ಅಮ್ಮಗೂ ಸ್ವಲ್ಪ ಟೈಮ್ ಇರ್ಲತ್ತದಲ್ವ, ನಂಗೆ ಟೈಮ್ ಇದ್ದಾಗ ಸ್ವಲ್ಪ ಡಿಸೈನ್ಗಳು ಟ್ರೈ ಮಾಡತ್ತೀನಿ, ಹೇರ್ ಸ್ಟೈಲ್ಗಳು. ಆ್ಯಕ್ಚುಲಿ ನಾನು ಹಾಕೋತಿದ್ದ ಅಂದ್ರೆ ಸ್ಕೂಲ್ ಟೈಮಿಗೆ ಹಾಕ್ಕೊಂಡಿನಿ, ಭಾರಿ ಡಿಸೈನ್ಸ್ಗಳು ಹಾಕೊಂಡು ಹೋಗ್ತಿದ್ದೆ, ಬೇರೆದವ್ರ ಕೈಲಿ ಭೀ ಹಾಕೊಂಡು ಹೋಗ್ತಿದ್ದೆ. ಇನ್ನು ಮನೆಗಿದ್ದಾಗ ನಾನು ಟ್ರೈ ಮಾಡ್ತಿದ್ದೆ. ಸ್ಕೂಲಿಗಂತೂ ಹಾಕೊಂಡು ಹೋಗ್ತಿದ್ದಿಲ್ಲ, ಅಂದ್ರೆ ಏನಾರ ಫಂಕ್ಷನ್ ಇದ್ರೆ ಅದು ಇದ್ದರೆ ಹಾಕೊಂಡು ಹೋಗ್ತಿದ್ದೆ. ಬಟ್ ಡೈಲಿ ಅಂತೂ ಹಾಕೊಂಡು ಹೋಗ್ತಿದ್ದಿಲ್ಲ. ಮನೆಗಿದ್ದಾಗ ಟ್ರೈ ಮಾಡ್ತಿದ್ದೆ ನಾನು ಡಿಸೈನ್ಸ್ ಅವೆಲ್ಲ. ಅಂದ್ರೆ ನನಗಿಂತ ಹೆಚ್ಚಿಗೆ ನಮ್ಮ ಅಕ್ಕಗೆ ಜಾಸ್ತಿ ಬರ್ತವೆ ಡಿಸೈನ್ಗಳು. ಈಗ ನನಗೆ ಕಂಪಲ್ಸರಿ ಹೆಣ್ಮಕ್ಳು ಹರಲ್ವ, ಅದರ ಸಲುವಾಗಿ ಡಿಸೈನ್ಸು ಅಲ್ಲಿ ಮೆಹಂದಿ ಡಿಸೈನ್ ಅಲ್ಲಿ, ಹೇರ್ ಸ್ಟೈಲ್ ಡಿಸೈನ್ ಅಲ್ಲಿ ಕಲಿಬೇಕು ಅಂತಂದು ನಾನು ಟ್ರೈ ಮಾಡತ್ತೀನಿ ಅಮ್ಮಗೆ. ಇವತ್ತು ಅಮ್ಮಗೆ ಹಾಕಿ ನೋಡ್ರಿ ಸಾಗರ್ ಮೇರಿ. ಇವತ್ತು ಸೂಪರ್ ಬಂದದ. ಅಂದರೆ ನಾನು ಹಾಕೋತಾನೆ ಇರ್ತೀನಿ. ಈಗ ನನ್ನ ಮಗಳು ಈಗ ಕೂದಲು ಬೆಳಿಲತ್ತವಲ್ವ, ಈಗ ಬಿಟ್ಟಿನಿ ಜಾಸ್ತಿ. ಆಕಿಗೆ ಆಲ್ರೆಡಿ 10-11 ಟೈಮ್ಸ್ ಆಕಿಗೆ ಕಟ್ಟಿಂಗೆ ಅಂದ್ರೆ ಪೂರ್ತಿ ಗುಂಡೆ ಹೊಡಿಸ್ತಿದ್ದೆ. ಈ ಸರ್ತಿ ಸ್ವಲ್ಪ ಬೆಳಿಲಿ ಅಂತ ಬಿಟ್ಟಿನಿ. ನನಗೆ ಟ್ರೈ ಮಾಡಬೇಕು ಅನ್ನಿಸ್ತು ಅಂದ್ರೆ ನಮ್ಮ ಓನರ್ ಅಕ್ಕನ ಮೇಲೆ ಟ್ರೈ ಮಾಡ್ತೀನಿ, ಯಾವ್ದಾರ ಹೇರ್ ಸ್ಟೈಲ್ ಅದು ಮಾಡ್ಬೇಕಂದ್ರೆ ಭೀ. ಈಗ ಅಮ್ಮಗೆ ಬೆಳೆದವಲ್ವ, ಅದ್ರ ಸಲುವಾಗಿ ಈಕಿಗೆ ಟ್ರೈ ಮಾಡ್ಲತ್ತೀನಿ. ಇನ್ನು ಇವತ್ತಂತೂ ಚಂದ ಬಂದದ ಮೇರಿ. ನಾನು ನಿಮಗೆಲ್ಲ ಕಾಣ್ಲತ್ತರು ಹೆಂಗೆ ಬಂದದ ಹೆಂಗಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ನಂದು ಡೈಲಿ ಹೇರ್ ಸ್ಟೈಲ್ ಅಂದ್ರೆ ಇದು ಒಂದೇ ಇರ್ತದೆ ನಾನು ಹಾಕೊಂಬೋದು. ಯಾಕಂದ್ರೆ ಈಗಂತೂ ದಗಿ ಅದ, ಬಟ್ ಹಾಕೋತೀನಿ. ನಂಗೆ ಈ ಟೈಮ್ ಅಂದ್ರೆ ಸಿಗಲ್ ಭೀ ಆಗಲ್ಲದ, ಮತ್ತು ದಗಿ ಅದಲ್ವ, ನನಗೂ ಮೇರಿ ಅದು ಹಾಕೊಳಕ್ಕೆ ಭೀ ಆಗಲ್ಲಾಗ್ಯದ. ಇನ್ನು ಈ ಥರ ಹಾಕೊಂಡೇವಿ ಅಂದ್ರೆ ನಮ್ಮ ಕೂದಲು ಭೀ ಚಂದ ಬೆಳಿತಾವ. ಮೇರಿ ಹಾಕೊಂಡ್ರು ಭೀ ಬೆಳಿತಾವ. ಎಣ್ಣೆ ಹಚ್ಕೊಂಡು ಮೇರಿ ಹಾಕೊಂಡ್ರೆ ನಾನು ಅದು ಹಾಕೋಬೇಕಂದ್ರೆ ನಂಗೆ ಒಬ್ರು ಬೇಕು. ಹಾಗಾಗಿ ನಾನು ಈ ಥರ ಹಾಕೊಂಡ್ರು ಭೀ ಅಂದ್ರೆ ಕಂಪಲ್ಸರಿ ನನ್ನ ತಲೆಗೆ ಎಣ್ಣೆ ಇರ್ತದೆ. ಎಣ್ಣೆ ಹಚ್ಕೊಂಡು ಈ ಥರ ನಾವು ತುರ್ಗಿ ಕಟ್ಕೊಂಡು ಬಿಟ್ಟೇವಿ ಅಂದ್ರೆ ಕೂದಲು ಚೆಂದ ಬೆಳಿತಾವ. ಅದ್ರ ಸಲುವಾಗಿ ನಾನು ಈ ಥರ ಜಾಸ್ತಿ ಟೈಟಾಗಿ ಕಟ್ಕೊಂಡು ಬಿಡ್ತೀನಿ. ಇನ್ನು ಅಮ್ಮವರಿಗೆಲ್ಲ
ನಾವೆಲ್ಲ ರೆಡಿ ಆಗಿದ್ಮೇಲೆ ಅಮ್ಮೋರಿಗೆ ಮಾನ್ಕಾಯಿ ಇತ್ತಲ್ವ ಅದು ಅಲ್ಲೇ ಹಣ್ಣಾಗೋಗಿತ್ತು, ಅದು ಕೊಯ್ದು ಕಟ್ಟ ಅವರಿಬ್ಬರು ತಿಲ್ಲತ್ತಾರ. ಇನ್ನು ಇದು ಡಬ್ಬಿ ತೊಳೆದಿದ್ದಲ್ವ ಅದ್ರೊಳಗೆ ಆ್ಯಕ್ಚುಲಿ ಅಕ್ಕಿ ಹಿಟ್ಟು ಅಂದ್ರೆ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ನಮ್ಮ ಮನೆಯವ್ರು ಬೀಸ್ಕೊಂಬಂದಿರು. ಅಕ್ಕಿ ಹಿಟ್ಟು ಹಾಗೆ ಇಟ್ಟರು ಹೊರಗಿಟ್ರೆ ಹುಳ ಆಯ್ತವಲ್ವ ಜಲ್ದಿ, ಹಾಗಾಗಿ ನಾನು ಅದು ಆ ಬಾಕ್ಸ್ನಾಗ ಕವರ್ ಕೆಸತ್ ಹಾಕಿಬಿಟ್ಟಿನಿ. ಅಕ್ಕಿ ಹಿಟ್ಟಿಗೆ ಜಲ್ದಿ ಹುಳ ಆಯ್ತವಲ್ವ ಅದ್ರ ಸಲುವಾಗಿ. ಇನ್ನು ಅಕ್ಕಿ ಹಿಟ್ಟಿನ ರೊಟ್ಟಿ ಅದು ಏನಾರ ಮಾಡ ಬರ್ತಾವ ಅಂತಂದು ನಾನು ಅಕ್ಕಿ ಹಿಟ್ಟು ಬೀಸ್ಕೊಂಬರ್ಲಕ್ಕೆ ಹಚ್ಚಿದೆ ಈ ಸರ್ತಿ. ಇನ್ನು ಅದೆಲ್ಲ ತೆಗೆದಿಟ್ಟಿದ್ಮೇಲೆ ಕೊತ್ತಂಬರಿ, ಆ್ಯಕ್ಚುಲಿ ನಾನು ಅವತ್ತು ಕೊತ್ತಂಬರಿ ಹಾಗೆ ಕವರ್ನಾಗ ಇಟ್ಟಿನಲ್ವ, ಈ ಸರ್ತಿ ನೋಡಮಿ ನ್ಯೂಸ್ ಪೇಪರ್ನಾಗ ಸುತ್ತಿಡಮಿ ಇರ್ತದೇನಂತಂದು ನ್ಯೂಸ್ ಪೇಪರ್ನಾಗ ಸುತ್ತಿಟ್ಟಿನಿ. ನೋಡಬೇಕು ಇದ್ರಾಗಾರ ಇರ್ತದೇನಂತಂದು. ಈಗಾರ ಸಮ್ಮರ್ದಾಗ ಫುಲ್ ಹಾಳಾಗೋಲತ್ತದ, ಅದ್ರ ಸಲುವಾಗಿ ಕವರ್ನಾಗ ನೋಡಮಂತ ಇಟ್ಟೀನಿ. ಇನ್ನು ಫ್ರಿಜ್ನಾಗ ಇಡೋದು ಮತ್ತು ನೋಡ್ದೆ ಇನ್ನು ನಮ್ಮ ಮನೆಯವರು ಇದು ಪುಂಡಿ ಪಲ್ಯ ತಂದಿರು, ಅದ್ರ ಸಲುವಾಗಿ ಕಡಿಲತ್ತೀನಿ. ಪುಂಡಿ ಪಲ್ಯ ಅಂದ್ರೆ ನಾಳೆಗಲ್ಲಿ ನಾಡ್ದೆ ಅಲ್ಲಿ ಮಾಡ್ಲಕ್ಕ ಕಡ್ದಿಟ್ಕೊಳತ್ತೀನಿ. ಹೆಂಗೆ ಭೀ ಟೈಮ್ ಅದಲ್ವ ಅದ್ರ ಸಲುವಾಗಿ. ಯಾಕಂದ್ರೆ ಕಡ್ದಿಟ್ಕೊಂಡೇವಂದ್ರೆ ಜಲ್ದಿ ಅಡುಗೆ ಮಾಡ್ಬೋದು. ಹಾಗಾಗಿ ಇನ್ನು ಪುಂಡಿ ಪಲ್ಯ ನಾನು ಈ ಸರ್ತಿ ಯಾವಾಗ ಭೀ ನಾನು ಚಟ್ನಿ ಮಾಡ್ಕೋಬೇಕಂತ ತರ್ತೀನಿ, ಬಟ್ ಚಟ್ನಿ ಮಾಡ್ಲಿಕ್ಕೆ ಆಗಲ್ಲ, ಪಲ್ಯನೇ ಮಾಡಿಬಿಡ್ತೀನಿ ಡೈರೆಕ್ಟು. ಈ ಸರ್ತಿ ಕಂಪಲ್ಸರಿ ಪುಂಡಿ ಪಲ್ಯ ಚಟ್ನಿ ಮಾಡೇ ಮಾಡ್ತೀನಿ, ಅದ್ರ ಸಲುವಾಗಿ ಕಡ್ದಿಟ್ಲತ್ತೀನಿ. ಇನ್ನು ಯಾರ್ಯಾರೆಲ್ಲ ನನಗೆ ಪುಂಡಿ ಪಲ್ಯ ಚಟ್ನಿ ಮಾಡ್ತೀರಿ ನೀವೆಲ್ಲ ಉಂಡಿರಿ ಅಂತ ನನಗೆ ಹೇಳ್ರಿ ಹಂಗೆ. ಇನ್ನು ನಾನು ಈ ಕಡೆ ಕಡಿಲತ್ತೀನಲ್ವ, ನಮ್ಮ ಮನೆ ಬಲ್ಲಿ ಮುಂದೆ ಅಂದ್ರೆ ನಮ್ಮ ಡೋರ್ ಮುಂದೆ ಕೋತಿ ಬಂದಿತ್ತು. ಇನ್ನು ನನ್ನ ಮಕ್ಕಳು ಕೋತಿ ಬಂದ ಅಂದ್ರೆ ಅದು ನೋಡ್ಲಕ್ಕಂತ ಹೋಗ್ಲತ್ತೀರ ಅಂದ್ರೆ ಮನೆ ಮುಂದಿಂದೆ ಹೋಯ್ತಾರೆ. ನಮ್ಮದು ಕಾಂಪೌಂಡ್ ಅದಲ್ವ ಅಲ್ಲಿಂದೇ ಹೋಯ್ತದ. ಇನ್ನು ಡೈಲಿ ಬರ್ತವೆ ಈ ಸಮ್ಮರ್ದಾಗಂತೂ, ಯಾಕಂದ್ರೆ ಆಜು ಬಾಜು ಎಲ್ಲ ಮಾವಿನಕಾಯಿ ಜಾಪಲ್ಕಾಯಿ ಗಿಡ ಅವ, ಹಾಗಾಗಿ ಕಂಪಲ್ಸರಿ 2 ಬರ್ತಾವೆ. ಇನ್ನು ಒಂದು ಸರ್ತಿ ಬಂದಿತ್ತು, ಅದಕ್ಕೆ ಉಶ್ ಅಂಬಡ್ಗೆ ನನ್ನ ಫುಲ್ಲು ನಮ್ಮ ಮನೆ ಡೋರ್ ಬಲ್ಲೇ ಬಂದಿತ್ತು. ಹಾಗಾಗಿ ಸ್ವಲ್ಪ ದೂರ ಹೋಗಿದ್ಮೇಲೆ ಅಷ್ಟೇ ನೋಡ್ತಾರೆ. ಇನ್ನು ಗುಣ ನಾನು ಅದನ್ನು ನೋಡ್ಲಕ್ಕಂತ ಹೋಗಿದ್ದಾಗ ಮ್ಯಾಗ ಸೋಪ್ ಇಟ್ಟಿದ್ದೆ, ನಾನು ಮಿಕ್ಸ್ ಮಾಡಿ ಸೋಪ್ ಆಗೋಗಿ ತಿಲ್ಲಕ್ಕ ಸೋಪ್ ಇಟ್ಟಿದ್ದೆ. ಅದು ನೋಡಿಲ್ಲ, ಇಲ್ಲದ್ರು ಅದು ಭೀ ತಿಂದಾಗ್ತಿತ್ತು, ಇಲ್ಲ ಅರ್ಧ ಹಾಳು ಮಾಡ್ತಿತ್ತು. ಹಾಗಾಗಿ ನಾನು ಅದು ಸೋಪ್ ಅದು ತಂದು ಬಾಕ್ಸ್ನಾಗ ಹಾಕಿಟ್ಟು ಇನ್ನು ಪುಂಡಿ ಪಲ್ಯ ಅದು ಕಡಿಲತ್ತೀನಿ. ನೋಡ್ಲತ್ತಿರಲ್ವ ನಮ್ಮ ಅಮ್ಮ ಏನು ಹೇಳಕ್ಕೆ ಸ್ಟಾರ್ಟ್ ಮಾಡಂದ್ರು ನಾನ್ ಸ್ಟಾಪ್ ಹೇಳ್ತಾಳೆ, ಏನೇನು ಹೇಳ್ತಾಳೆ ನಂಗೆ ಅರ್ಥ ಆಗಲ್ಲ. ಇನ್ನು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬು. ಓಕೆನಾ ಫ್ರೆಂಡ್, ಬಾಯ್ ಬಾಯ್.